ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರ್. ರಾಜ್ಯದಲ್ಲಿ ಮಕ್ಕಳ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಶಾಲೆಗೆ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತ ಮಾನಸಿಕ ಸಮಸ್ಯೆಗಳು ಏನು, ಯಾವ ಖಿನ್ನತೆಯಿಂದ ಮಕ್ಕಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ, ಸದ್ಯಕ್ಕೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಬಾಳಿ ಬದುಕಬೇಕಿದ್ದಂಥ ಮಕ್ಕಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅವರು ಕಿರುಕುಳವನ್ನ ಎದುರಿಸ್ತಾ ಇದ್ದಾರಾ? ಹೀಗೆ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಸಮಾಲೋಚನೆ ವಿದ್ಯಾರ್ಥಿಗಳ ಅಗತ್ಯ. ನಾನಾಗಲೇ ಹೇಳ್ತಾ ಇದ್ದೆ, ರಾಜ್ಯದಲ್ಲಿ ಮಕ್ಕಳ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗ್ತಾ ಇದೆ. ಮಕ್ಕಳು ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅಂತೇಳಿ. ಮಕ್ಕಳ ಮೇಲಿನ ದೌರ್ಜನ್ಯ, ಮಾನಸಿಕ ಕಿರಿಕಿರಿ, ಇದೆಲ್ಲದಕ್ಕೂ ಪೂರ್ಣ ವಿರಾಮ ಬೀಳಬೇಕಿದೆ. ಶಾಲಾ ಮಕ್ಕಳ ಆಪ್ತ ಸಮಾಲೋಚನೆ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಕೊಡೋದು ಶಾಲಾ ಮಕ್ಕಳಿಗೆ ಅತ್ಯಗತ್ಯ ಎನ್ನುವುದಾಗೂ ಈಗಾಗಲೇ ಒಂದಷ್ಟು ವರದಿಗಳು ಹೇಳ್ತಾ ಇದೆ. ತಜ್ಞರ ನೇಮಕಕ್ಕೆ ರಾಜ್ಯ ಸರ್ಕಾರಕ್ಕೆ ಆಯೋಗ ಪತ್ರವನ್ನು ಬರೆದಿದೆ. ಶಾಲಾ ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯ, ಅವರ ಮಾನಸಿಕ ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಆಪ್ತ ಸಮಾಲೋಚನೆ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ವೆರಿ ಇಂಪಾರ್ಟೆಂಟ್. ಹಾಗೇನೆ ಶಾಲೆಗಳಲ್ಲಿ ಕೌನ್ಸಿಲರ್ಗಳನ್ನ ಹಾಕೊಳ್ಬೇಕು. ಮನಃಶಾಸ್ತ್ರಜ್ಞರು ಇದ್ದಂಥ ಸಂದರ್ಭದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಶಾಲೆಗಳಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರಿಂದಲೂ ಕೂಡ ಒತ್ತಡ ಇದೆ, ಪೋಷಕರಿಂದಲೂ ಕೂಡ ಒತ್ತಡ ಇದೆ, ಅವರ ಸ್ನೇಹಿತ ವರ್ಗದಿಂದಲೂ ಕೂಡ ಒತ್ತಡ ಇದೆ. ಇದು ಕಾಂಪಿಟೇಟಿವ್ ಲೈಫ್ ಎನ್ನುವುದಾಗೂ ಕೂಡ ಚರ್ಚೆಗಳು ಆಗ್ತಾ ಇರುತ್ತೆ. ನೀನು ಇಂತಿಷ್ಟು ಮಾರ್ಕ್ಗಳನ್ನು ತೆಗಿಲೇಬೇಕು, ಹಾಗೆಯೇ ನಿನ್ನ ಫ್ರೆಂಡ್ ಇಂತಿಷ್ಟು ಮಾರ್ಕ್ ತೆಗೆದಿದ್ದಾರೆ, ನೀನು ಕೂಡ ಇಷ್ಟೇ ಮಾರ್ಕ್ ತೆಗಿಬೇಕು, ಅದಕ್ಕಿಂತ ಒಂದು ಮಾರ್ಕ್ ಜಾಸ್ತಿ ತೆಗಿಬೇಕು. ಕಂಪೇರ್ ಮಾಡೋದು, ಮಕ್ಕಳನ್ನ ಹೋಲಿಕೆ ಮಾಡೋದು, ಇದು ತಪ್ಪು. ಇದ್ರ ಬಗ್ಗೆ ಪೋಷಕರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮನೆಯ ಮಗುವಿಗೆ ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಮಗು ಶಾಲೆಗೆ ಹೋಗಿ ಏನು ಮಾಡ್ತಾ ಇದೆ, ಏನು ಕಲಿತಾ ಇದೆ, ಅವರಿಗೆ ಶಿಕ್ಷಕರು ಏನು ಹೇಳ್ಕೊಡ್ತಾ ಇದ್ದಾರೆ, ಅವರ ತಲೆಯಲ್ಲಿ ಏನು ಓಡ್ತಾ ಇದೆ, ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಪೋಷಕರ ಜವಾಬ್ದಾರಿ. ಒಂದು ಮಗುವಿನ ಮಾನಸಿಕ ಆರೋಗ್ಯ ಹದಗೆಡೋಕೆ ಪೋಷಕರೂ ಕಾರಣೀಕರ್ತರಾಗಿರ್ತಾರೆ, ಸಮಾಜವೂ ಕೂಡ ಕಾರಣ ಆಗುತ್ತೆ, ಶಿಕ್ಷಕರು ಕೂಡ ಕಾರಣ ಆಗಿರ್ತಾರೆ. ಎಲ್ರಿಗೂ ಕೂಡ ಜವಾಬ್ದಾರಿ ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದೇ ಇದೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ಈ ಲಾಕ್ಡೌನ್ ಆದ ಬಳಿಕ, ಕೋವಿಡ್ನ ನಂತರದ ಕಾಲಘಟ್ಟದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗಿ ವರದಿ ಆಗ್ತಾ ಇವೆ. ಇದು ಕೂಡ ನೀವೆಲ್ಲರೂ ಗಮನಿಸಿರುವಂಥ ವಿಚಾರ. ಆನ್ಲೈನ್ ಕ್ಲಾಸು ಅಥವಾ ಈ ಆನ್ಲೈನ್ಗಳಿಗೆ, OTT ಪ್ಲಾಟ್ಫಾರ್ಮ್ಗಳಿಗೆ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗುತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದೆ. ಮಾನಸಿಕ ಆರೋಗ್ಯ ಅತ್ಯಗತ್ಯ. ಶಾಲೆಗಳಲ್ಲಿ ಏನು ಆಪ್ತ ಸಮಾಲೋಚಕರನ್ನ ನೇಮಿಸಿಕೊಳ್ಳೋದು ಅತ್ಯಗತ್ಯ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಈ ನಿಯಮಗಳನ್ನು ಎಲ್ಲ ಶಾಲೆಗಳು ಕೂಡ ಪರಿಗಣಿಸಿ ಪಾಲಿಸಬೇಕು. ಹಾಗೇನೆ ಅದರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಮುಂದಿನ ಹಂತದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು, ಆಡ್ ಆನ್ ಕೂಡ ಮಾಡಬಹುದು ಎನ್ನುವಂಥದ್ದಾಗೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಮಕ್ಕಳ ಮಾನಸಿಕ ಆರೋಗ್ಯ ಹದಗೆಡೋಕೆ ಕಾರಣಗಳೇನು ಎನ್ನುವುದಾಗಿ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿರುವಂತಹ ಹೇಮಂತ್ ಕುಮಾರ್ ಅವರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಮಮತಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಾನಸಿಕ ಆರೋಗ್ಯ ತಜ್ಞರಾಗಿರುವಂಥ ಉಷಾ ಕಿರಣ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಷಾ ಕಿರಣ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರಿ ಎಷ್ಟೆಲ್ಲ ಪ್ರಕರಣಗಳು ರಾಜ್ಯಾದ್ಯಂತ ದಾಖಲಾಗ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳು ದೇಶದ ಮುಂದಿನ ಉಜ್ವಲ ಭವಿಷ್ಯವಾಗಬೇಕಾದವರು, ಆದರೆ ಶಾಲೆಯಲ್ಲಿ ಏನೋ ಒಂದು ಕಿರುಕುಳ ಆಯಿತು, ಸಣ್ಣ ಪುಟ್ಟ ವಿಚಾರಕ್ಕೆ ಬೇಜಾರು ಮಾಡಿಕೊಂಡು ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಪ್ರಕರಣಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಏನು ಹೇಳ್ತೀರಾ ಮೇಡಮ್?
ಅದು ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಮಕ್ಕಳ ಮೇಲೆ ಪ್ರಭಾವ ತುಂಬ ಜಾಸ್ತಿ ಆಗ್ತಾ ಇದೆ. ಪ್ರಭಾವ ಅನ್ನೋದಕ್ಕಿಂತ ಪ್ರೆಷರ್ ಅಂತ ಏನು ಹೇಳ್ತೀವಿ, ಈ ಕಡೆ ಟೀಚರ್ಸ್ ಇಷ್ಟು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೆ, ಪೇರೆಂಟ್ಸ್ ಇಷ್ಟು ಮಾಡಬೇಕು ಅಂತ ಹೇಳ್ತಾರೆ. ಮಕ್ಕಳಿಗೆ ದಿಕ್ಕು ತೋಚದೆ ಇರೋಂಗಾಗಿದೆ. ಯಾರನ್ನ ಹೋಗಿ ಕೇಳಬೇಕು, ಏನು ಮಾಡಿದ್ರೆ ಸರಿ, ಏನು ಮಾಡಿದರೆ ತಪ್ಪು ಅನ್ನೋ ಒಂದು ಮನವರಿಕೆ ಮಾಡ್ಕೊಳ್ಳೋಕ್ಕೆ ಕೂಡ ಅವಕಾಶ ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲಿ ಎಡವುತ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮನೆಯಲ್ಲಿ ಪೋಷಕರು ಏನು ಅಂದ್ಕೊಳ್ತೀವಿ, ಟೀಚರ್ಸ್ ಇದ್ದಾರೆ ನೋಡ್ಕೊಳ್ತಾರೆ, ಮಕ್ಕಳು ಹೆಚ್ಚು ಟೈಮ್ ಅಲ್ಲಿ ಕಳೆಯೋದ್ರಿಂದ ಅವರಿಗೆ ಗೊತ್ತಿರುತ್ತೆ ಅಂತ ಅವ್ರು ಅಂದ್ಕೊಳ್ತಾರೆ. ಟೀಚರ್ಸ್ ಏನು ಅಂದ್ಕೊಳ್ತಾರೆ, ನಾನು ಪಠ್ಯ ಪುಸ್ತಕ ಏನಿದೆ, ನಂದು ಸಿಲೆಬಸ್ ಏನಿದೆ, ಇದಷ್ಟನ್ನು ಸರಿಯಾಗಿ ನಾನು ಮಾಡೋದು ನನ್ನ ಕರ್ತವ್ಯ, ಬಾಕಿ ಏನಿದೆ ಅದನ್ನು ಮನೆಯಲ್ಲಿ ನೋಡ್ಕೊಳ್ತಾರೆ ಅಂತ ಅವ್ರು ಅಂದ್ಕೊಳ್ತಾರೆ. ಸೊ ಈಗ ಈ ಎರಡೂ ಕಡೆಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಅಟೆನ್ಷನ್ ಅಂತ ಏನು ಹೇಳ್ತೀವಿ, ಒಂದು ಗಮನಿಸುವಿಕೆ ಎರಡು ಕಡೆಯಿಂದ ಸಿಗದೆ ಇರೋದ್ರಿಂದ ಒಂದು ಮಾನಸಿಕ ತೊಳಲಾಟ ಮಕ್ಕಳಲ್ಲಿ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತ. ಮಮತಾ ಅವರೇ, ಸಾಕಷ್ಟು ಪ್ರಕರಣಗಳನ್ನು, ಕೇಸಸ್ಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಒಂದು ಕೋವಿಡ್ನ ಬಳಿಕದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಮಕ್ಕಳು ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದಾಗಿ. ಇದಕ್ಕೆಲ್ಲ ಕಾರಣಗಳು ಏನಿರ್ಬೋದು ಮೇಡಮ್? ಈಗ ಒಂದು ಗ್ಲೋಬಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ, ನಮ್ಮ ದೇಶದ ಮಟ್ಟಿನಲ್ಲಿ ನೋಡಿದರೆ 23% ಮಕ್ಕಳು ಇತ್ತೀಚೆಗೆ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸಿಂದ ಸಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರತಿ 7 ಮಕ್ಕಳಲ್ಲಿ ಒಂದು ಮಗುಗೆ ಒಂದು ಮಾನಸಿಕ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ನೀವು ಹುಡ್ಕೊಂಡು ಹೋದರೆ ನಮ್ಮ ಜೀವನ ಶೈಲಿ ಅಂತ ನಾನು ಹೇಳ್ತೀನಿ. ಮೊದಲು ನಾವಿದ್ವಿ ಸಮಸ್ತಿ, ಅಂದರೆ ಒಟ್ಟು ಕುಟುಂಬದಲ್ಲಿ ಮಕ್ಕಳಿಗೆ ನೋಡ್ಕೊಳ್ಳೋಕೆ ಮನೆಯಲ್ಲಿ ಅಜ್ಜಿ, ತಾತ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಈ ರೀತಿ ಹಲವಾರು ಸಂಬಂಧಿಗಳು ಮನೆಯಲ್ಲಿ ಇರ್ತಿದ್ರು. ಮಕ್ಕಳಿಗೆ ಒಂದು ಆಯಾ ಡೆವಲಪ್ಮೆಂಟಲ್ ಫೇಸಸ್ಸಲ್ಲಿ ಒಂದು ಆಪ್ತ ಸಮಾಲೋಚನೆ ಮನೆಯಲ್ಲೇ ನಡೆದು ಹೋಗ್ತಿತ್ತು. ಯಾರಾದರೂ ಕೇಳೋರು ಹೇಳೋರು ಇರ್ತಿದ್ರು. ಈಗೇನಾಗ್ತಾ ಇದೆ, ವಸ್ತಿ ಪ್ರಕಾರ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗ್ತಾ ಇದೆ. ತಂದೆ ತಾಯಿ, ಒಂದು ಅಥವಾ ಇಬ್ಬರು ಮಕ್ಕಳು, ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಅರ್ಬನ್ ವಾತಾವರಣದಲ್ಲಿ ನೋಡಿದರೆ ತಂದೆ ತಾಯಿ ಇಬ್ಬರು ಕೆಲಸ ಮಾಡೋರಾದರೆ ಅವರು ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರ್ತಾರೆ. ಜೀವನ ಆಗೋದೇನೆ ವೀಕೆಂಡಲ್ಲಿ, ಸ್ಯಾಟರ್ಡೆ ಸಂಡೇ. ಸೊ ಈ ಸಮಯದಲ್ಲಿ ಮಕ್ಕಳಿಗೆ ಅವ್ರದ್ದೇ ಒಂದು ಫ್ರೀಡಮ್ ಇದೆ. ಎಷ್ಟೋ ಸಲ ಈ ಮೊಬೈಲ್ ಡಿವೈಸಸ್ ಇಂಥದ್ದಿರ್ಬೋದು, ಪಿಯರ್ ಪ್ರೆಷರ್ ಇರ್ಬೋದು, ಸ್ಕೂಲಲ್ಲಿ ಆಗ್ತಿರೋ ಸ್ಟ್ರೆಸ್ ಇರ್ಬೋದು, ಅಥವಾ ಹದಿಹರೆಯ ವಾತಾವರಣ ಏನಿದೆ, 13ನೇ ವಯಸ್ಸಿಂದ 19ನೇ ವಯಸ್ಸಿನಲ್ಲಿ ಮಕ್ಕಳು ದೇ ಆರ್ ವೆರಿ ವೆರಿ ಓಪನ್ ಟು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೋಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ದೆಮ್ಸೆಲ್ವ್ಸ್. ಈ ಫ್ರೀಡಮ್ ಇವರಿಗೆ ಪ್ರತಿಕೂಲವಾಗಿ ಪರಿಣಾಮ ಬೀಳ್ತಾ ಇದೆ. ಯಾರೂ ನೋಡ್ದಿಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ, ಪೇರೆಂಟ್ಸ್ ಸಪೋರ್ಟ್ ಇಲ್ಲ. ಆ ಥರ ಸಮಯದಲ್ಲಿ ಏನಾಗ್ತಾ ಇದೆ, ಮಕ್ಕಳು ಅವರ ಬಿಡುವಿನ ಸಮಯದಲ್ಲಿ ಬೇರೆ ರೀತಿಯ ಚಟುವಟಿಕೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಅಡಿಕ್ಷನ್ ಇರ್ಬೋದು, ಗೇಮಿಂಗ್ ಇರ್ಬೋದು, ಆರ್ ಸಬ್ಸ್ಟೆನ್ಸ್ ಅಬ್ಯೂಸೇ ಇರ್ಬೋದು. ಇದೆಲ್ಲ ಒಬ್ಬರಿಂದ ಒಬ್ಬರಿಗೆ ಪಿಯರ್ ಸಪೋರ್ಟಲ್ಲಿ ಉತ್ತೇಜನ ಕೊಡೋರು ಇರ್ತಾರೆ. ನೀನು ಟ್ರೈ ಮಾಡಲಿಲ್ವಾ, ನಾನು ಟ್ರೈ ಮಾಡೋಣ. ವೇಪಿಂಗ್ ಈಸ್ ಒನ್ ಆಫ್ ದ ಸಚ್ ಥಿಂಗ್. ಯಾಕಂದರೆ ಒಂದು ಸಿಗರೇಟ್ ಇತ್ತೀಚೆಗೆ ಈಸ್ ಈಸಿಲಿ ಆಕ್ಸೆಸಿಬಲ್. ಎಲ್ಲ ಮಕ್ಕಳು ಪೂಲಿನ್ ಮಾಡಿ ಒಂದು 3,000 ರೂಪಾಯಿ ಕೊಟ್ಟರೆ ಒಂದು ವೇಪಿಂಗ್ ಡಿವೈಸ್ ಸಿಕ್ಬಿಡುತ್ತೆ. ಸ್ಕೂಲ್ ಬಾತ್ರೂಮ್ ಇಸ್ ಮೋರ್ ದೆನ್ ಎನಫ್ ಫಾರ್ ದೆಮ್ ಟು ಎಕ್ಸ್ಪೋಸ್ ಆಲ್ ದೀಸ್ ಥಿಂಗ್ಸ್. ಸೊ ಈ ಥರ ನಮ್ಮ ವಾತಾವರಣ ಬದಲಾವಾಗಿರೋದು, ಜೊತೆಗೆ IT ರೆವಲ್ಯೂಷನ್ ಇರ್ಬೋದು. ಆ್ಯಂಡ್ ಆಲ್ಸೋ ನಮ್ಮ ಪೋಸ್ಟ್ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಂತೂ ಒತ್ತಡ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಸಮಯದಲ್ಲಿ ಇನ್ವಾಲ್ವ್ಮೆಂಟ್ ಕಮ್ಮಿ ಆಗ್ತಿರೋದ್ರಿಂದ ಮಕ್ಕಳ ಸಮಸ್ಯೆಗಳು ಅಲ್ಲಿಂದಲೇ ಶುರು ಆಗ್ತಿರೋದು. ಅದನ್ನು ನೋಡೋಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ದ್ಯಾಟ್ ಈಸ್ ದ ಹೋಲ್ ಥಿಂಗ್. ನಾನು ಈ ಕೆಲಸ ಮಾಡ್ತಾ ವಿ ಗೋ ಟು ಅ ಲಾಟ್ ಆಫ್ ಸ್ಕೂಲ್ಸ್ ಆ್ಯಂಡ್ ಮಕ್ಕಳಿಗೆ ಒಂದು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಸೆಷನ್ಸ್ ಮಾಡ್ತಾ ಇರ್ತೀವಿ. ದಟ್ ಆದಷ್ಟು ಅವರಿಗೆ ಈ ಸ್ಟಿಗ್ಮಾಯಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದೀವಿ. ಆದರೂ ಎಲ್ಲ ಮಕ್ಕಳು ಈಚ್ ಆ್ಯಂಡ್ ಎವ್ರಿಬಡಿ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್ ಅಟ್ ಒನ್ ಪಾಯಿಂಟ್ ಆಫ್ ದೇರ್ ಲೈಫ್. ಸೊ ಈಗ ಗಮನ ಹರಿಸೋದು ತುಂಬ ಮುಖ್ಯ. ವೆರಿ ಇಂಪಾರ್ಟೆಂಟ್ ಮೇಡಮ್. ಹೇಮಂತ್ ಕುಮಾರ್ ಅವರೇ, ಗಮನಿಸ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಪ್ರಕರಣ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಹಾಗೆಯೇ 14 ವರ್ಷದ ಪುಟ್ಟ ಬಾಲಕ ತಂದೆ ತಾಯಿಯ ಜೊತೆಗೆ ಚೆನ್ನಾಗೇ ಇದ್ದವನು, ಚೆನ್ನಾಗೇ ಮಾತಾಡಿ ಮಲ್ಕೊಂಡವನು ಬೆಳಗ್ಗೆ ನೋಡುವಾಗ ನೇಣಿಗೆ ಶರಣಾಗಿರ್ತಾನೆ. ಇಂಥದ್ದನ್ನೆಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಆಘಾತ ಆಗುತ್ತೆ. ಈ ಪ್ರಕರಣಗಳಿಗೆ ಕಾರಣಗಳನ್ನು ಹುಡುಕುವಂಥ ಕೆಲಸ ಆಗ್ತಾ ಇದೆ. ಎತ್ತು ಸಾಕ್ತಾ ಇದೆ ಸರ್ ಸಮಾಜ ಹಾಗಾದರೆ? ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಜನಗಳಿಗೆ ಇವಾಗ ಪುರ್ಸೊತ್ತಿಲ್ಲ, ಹಾಗಾಗಿದೆ. ಆ ಮಕ್ಕಳು ಹೇಳ್ಕೊಳ್ಳೋದಕ್ಕೆ ಮನೆಯವ್ರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಶಾಲೆನಲ್ಲೂ ಹೇಳ್ಕೊಳಕ್ಕಾಗಲ್ಲ. ಅಂಥ ವಾತಾವರಣ ಅಷ್ಟೊಂದು ನಾವು ಎಲ್ಲ ಬ್ಯುಸಿಯಾಗಿದ್ದೀವಿ. ಇವಾಗ ನಗರ ಪ್ರದೇಶ ಅಂತಲೂ ಇರ್ಬೋದು, ಗ್ರಾಮೀಣ ಅಂತಲೂ ಇರ್ಬೋದು. ಮಕ್ಕಳಿಗೆ ನಾವು ಸಮಯ ಕೊಡಲ್ಲ. ಮಕ್ಕಳ ಜೊತೆ
ಮಾತಾಡಲ್ಲ, ಅವ್ರು ಏನು ಕಷ್ಟ ಸುಖ ಕೇಳಲ್ಲ, ಅವ್ರು ಅದನ್ನು ಹೇಳ್ಕೊಳಕ್ಕೆ ಯಾರೂ ಸಿಗ್ತಾ ಇಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಅವರಿಗೆ ಸಾಮಾಜಿಕ ಒತ್ತಡ ಇದೆ, ಶಾಲೆಯಲ್ಲಿ ಶೈಕ್ಷಣಿಕ ಒತ್ತಡ ಇದೆ, ಇಷ್ಟು ಮಾರ್ಕ್ಸ್ ಬರಬೇಕು, ನೀನು ಹಿಂಗೆ ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿ ಒತ್ತಡ ಇದೆ. ಪೇರ್ ಗ್ರೂಪ್ಸು, ಅವರಲ್ಲೇ ಫ್ರೆಂಡ್ ಅವ್ನು ಮೊಬೈಲ್ ತಂದರೆ ನಾನು ಮೊಬೈಲ್ ತರಬೇಕು, ಅವನೇನು ಮಾಡ್ದ ನಾನು ಮಾಡಬೇಕು ಅಂತ ಹೇಳಿ ಅದು ಒಂದು ಒತ್ತಡ ಇದೆ. ಅದನ್ನು ಅವರು ಹೇಳ್ಕೊಳಕ್ಕಾಗಲ್ಲ ಅಂದರೆ ಅದನ್ನು ನಿಭಾಯಿಸೋಕ್ಕೆ ಅವರಿಗೆ ಶಕ್ತ ಆಗಲ್ಲ. ಆವಾಗ ಅವರಿಗೆ ಏನು ಪರಿಹಾರ ಅಂದರೆ, ಇತ್ತೀಚೆಗೆ ಮತ್ತೆ ಮಾದಕ ವಸ್ತುಗಳು ಅವರಿಗೆ ಈಸಿಯಾಗಿ ಅವೈಲಬಲ್ ಇದೆ, ಮೊಬೈಲ್ ಅವೈಲಬಲ್ ಇದೆ. ಆ ಮೊಬೈಲಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವುದು ಆ ಮಕ್ಕಳಿಗೆ ಆರೋಗ್ಯಕರ ಅಲ್ಲ, ಹಾನಿ ಮಾಡ್ತಕ್ಕಂಥ ವಿಷಯಗಳು ಅಂಥದ್ದನ್ನು ಅವರು ನೋಡ್ತಾರೆ. ಹಾಗಾಗಿ 12 ವರ್ಷದ ಮಗು ಮೊನ್ನೆ ಅವರು ಯಾವುದೇ ಕಾರಣನೂ ಬರೆದಿಲ್ಲ, ಡೆತ್ ನೋಟಲ್ಲಿ ಸಾರಿ ಅಂತ ಹೇಳಿ ಬರೀತಾನೆ ಅಂದರೆ ಆ ಮಗುಗೆ ಏನು ಅಷ್ಟು ನೋವಾಗಿದೆ, ಅವನು ಯಾರಿಗಾರ ಹೇಳ್ಕೊಳಕ್ಕೂ ಅಂಥ ವ್ಯವಸ್ಥೆನ ನಾವು ಕಲ್ಪಿಸಿಲ್ಲ. ಅಟ್ಲೀಸ್ಟ್ ಅವನು ಪೇರೆಂಟ್ಸು ಇಲ್ಲ ಶಾಲೆಯಲ್ಲಿ ಒಬ್ಬರು ಆಪ್ತ ಸಮಾಲೋಚಕರು ಇದ್ದಿದ್ರೆ, ನನಗೇನೋ ಈ ಥರ ನೋವಾಗಿದೆ ಅಂದರೆ ಆ ನೋವಿಗೆ ಸ್ಪಂದಿಸಿದರೆ ಅವನು ಹುಡುಗ ಬದುಕೋಕ್ಕೆ ಚಾನ್ಸ್ ಇರ್ಬೋದು. ಇಂಥದ್ದೆಲ್ಲನೂ ನಾವು ಮಕ್ಕಳಿಗೆ ಅವಕಾಶನ ಮಾಡಿಕೊಡಬೇಕು. ಇಲ್ಲಾಂದರೆ ಇಂಥ ಅವಘಡಗಳು, ಈ ಒಂದು ಡಾಟಾ ನೋಡ್ತಾ ಇದ್ದೆ, ಈ ತುಮಕೂರು ಜಿಲ್ಲೆನಲ್ಲೇ 37 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಅದು ಮಕ್ಕಳಲ್ಲಿ ಆ ಮನಸ್ಸು ಹೇಗೆ ಬರ್ತದೆ, ಆ ಆಲೋಚನೆ ಹೇಗೆ ಬರ್ತದೆ, ಅದು 12 ವರ್ಷ 13 ವರ್ಷ 14 ವರ್ಷದವರಿಗೆ ಅದು ಚಿಂತನೆ ಮಾಡಬೇಕಾದಂಥ ವಿಷಯ. ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಅದನ್ನು ತಡೆಗಟ್ಟಲು ನಾವೇನು ಸರ್ಕಾರ ಇಲಾಖೆ ಏನು ಕ್ರಮ ವಹಿಸ್ತದೆ ಅಂಥದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಇವತ್ತು ಮಕ್ಕಳು ದೇಶದಲ್ಲಿ 40% ಇದ್ದಾರೆ, 40%. ಆದರೆ ಆ ಮಕ್ಕಳು ಬಗ್ಗೆ ಚರ್ಚೆ, ಆ ಮಕ್ಕಳ ಹಕ್ಕುಗಳ ಬಗ್ಗೆ ಚರ್ಚೆ ಎಲ್ಲಿ ನಡೀತದೆ? ಮಕ್ಕಳು ಹಕ್ಕುಗಳ ರಕ್ಷಣೆ ಅದು ವಿಷಯನೇ ಅಲ್ಲ ಸರ್ಕಾರಕ್ಕೆ. ಸರ್ಕಾರದ ವಿಷಯನೇ ಬೇರೆ. ಎಲ್ಲಾದರೂ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಇಡೀ ಸರ್ಕಾರ, ವಿರೋಧ ಪಕ್ಷ ಎಲ್ಲ ಅದಕ್ಕೆ ಗಮನ ಹೋಗುತ್ತೆ. ಆದರೆ ಈ ಅಂಕಿಅಂಶ ನೋಡ್ತಾ ಇರಿ, ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, 8 ಲಕ್ಷ ಮಕ್ಕಳು 1 ವರ್ಷದ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಲ್ಲ, ಸಾಯ್ತಾರೆ. 1.5 ಲಕ್ಷ ಹೆರಿಗೆ ಸಮಯದಲ್ಲಿ ಬಾಣಂತಿಯರು ಸಾವಾಗ್ತದೆ. ಇವ್ಯಾವುದೋ ವಿಷಯನೇ ಅಲ್ಲ. ದಿನನಿತ್ಯ ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ಹಸುವಿನಿಂದ ಸಾಯ್ತಾ ಇದ್ದಾರೆ. ಇವ್ಯಾವುದೋ ವಿಷಯನೇ ಅಲ್ಲ. ಇಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಅದನ್ನು ತಡೆಗಟ್ಟೋದಕ್ಕೆ ಕ್ರಮ ವಹಿಸಬೇಕು. ದಿನನಿತ್ಯ ಇನ್ನು ಇದರಲ್ಲೇ ಒಂದು ವಿಷಯ ಸೇರಿಸೋದಾದರೆ, ಪೋಕ್ಸೋ ಪ್ರಕರಣಗಳು, ನಮ್ಮ ಮುಂದೆನೇ ಪೋಕ್ಸೋ ಪ್ರಕರಣಗಳು ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಅಷ್ಟು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ನಿಜ. ಒಂದೇ ಒಂದು ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ಬೋದು ಅಂದರೆ, ಎತ್ತ ಸಾಕ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಬಂದಾಗ ನಾವು ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಹೇಳ್ತಾ ಇದ್ದೀವಿ ಒಂದು ಕಡೆನಲ್ಲಿ, ಇನ್ನೊಂದು ಕಡೆ ಅವ್ರ ಜವಾಬ್ದಾರಿ ಬಗ್ಗೆ ಅವ್ರಿಗೆ ನಾವು ಅರಿವನ್ನು ಮೂಡಿಸ್ತಾ ಇಲ್ಲ. ಮಕ್ಕಳಿಗೆ ನಾವು ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದೇ ಟೈಮ್ನಲ್ಲಿ ಅವ್ರಿಗೆ ಮೂಲಭೂತ ನಮ್ಮ ನೈತಿಕ ವ್ಯಾಲ್ಯೂ ಏನು, ಪ್ರಿನ್ಸಿಪಲ್ ಏನು, ಒಂದು ಸಂಸಾರ ಅಂದರೆ, ಒಂದು ಸಮಾಜ ಅಂದರೆ ಹೇಗೆಲ್ಲ ಹೊಂದಾಣಿಕೆ ಮಾಡ್ಕೋಬೇಕು, ಏನೆಲ್ಲ ಬಿಟ್ಕೊಡ್ಬೇಕು ಅನ್ನೋದನ್ನ ನಾವು ಎಲ್ಲೂ ಕಲಿಸ್ತಾ ಇಲ್ಲ. ಇದು ನನ್ನ ಹಕ್ಕು, ಇದು ನನಗೆ ಸಿಗಬೇಕು, ಸಿಕ್ಲಿಲ್ಲ ನಾನು ಏನಾದರೂ ವಿಪರೀತ ಮಾಡ್ಕೊಳ್ತೀನಿ. ಇದಕ್ಕೆ ಕಾರಣ ಏನು ಅಂದರೆ ನಾವು ಎಲ್ಲೋ ದೊಡ್ಡವ್ರು ಎಡವ್ತಾ ಇದ್ದೀವಿ. ಆ ಬ್ಯಾಲೆನ್ಸನ್ನು ಅವ್ರಿಗೆ ನಾವು ಎಲ್ಲೋ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಏನು ಸಿಗಬೇಕು ಗೊತ್ತು, ಹೇಗೆ ಸಿಗಬೇಕು ಅನ್ನೋದನ್ನ ನಾವು ಕರೆಕ್ಟಾಗಿ ಹೇಳ್ಕೊಡೋದ್ರಲ್ಲಿ ಎಲ್ಲೋ ಮಿಸ್ಟೇಕ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಒಂದು ವಿಷಯ ಏನಂದರೆ, ಮಕ್ಕಳು ನೀವು ಹೇಳೋದನ್ನ ಕೇಳಲ್ಲ, ಬಟ್ ನೀವು ಮಾಡೋದನ್ನ ಮಾಡ್ತಾರೆ. ಸೊ ಯಾವಾಗಲೂ ಪೇರೆಂಟ್ಸು ಗಮನ ಕೊಡಬೇಕಾಗಿರೋದು ಏನಂದರೆ, ಅವರು ಈ ಮಕ್ಕಳಿಗೆ ಎಷ್ಟು ಎಕ್ಸ್ಪೋಜರ್ ಕೊಡ್ತಾ ಇದ್ದಾರೆ ಮುಂದಿನ ಜೀವನದ ಬಗ್ಗೆ ಅಂತ. ಈ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಮೇಡಮ್ ಹೇಳ್ದಂಗೆ ಹಠ ಹಿಡ್ಕೊಂಡು ಕೂತ್ಕೊಳ್ತಾರೆ ನನಗಿದೇ ಬೇಕು ಅಂತ. ಯಾಕಂದರೆ ಇದೊಂದು ಜೀವನ ಶೈಲಿಯ ಪಾರ್ಟ್ ಆಗಿಬಿಟ್ಟಿದೆ. ಗಿಲ್ಟಿ ಪೇರೆಂಟಿಂಗ್, ದಟ್ ಈಸ್ ನಾನು ಪ್ರತಿ ವಾರ ಮಗು ಜೊತೆ ಇರಲ್ಲ. ಸೊ ನಾನು ಮಗು ಸ್ಯಾಟರ್ಡೆ ಸಂಡೇ ಕೇಳಿದಾಗ ಏನು ಕೇಳಿದರೂ ಕೊಡಿಸ್ತೀನಿ ಅನ್ನೋ ಮನಸ್ಥಿತಿ ನೀವು ಬೆಳೆಸಿರೋದ್ರಿಂದ ಆ ಮಗು ಒಂದು ಆಟದ ಟಾಯ್ ಕೇಳ್ಬೋದು, ನಾಳೆ ಏರೋಪ್ಲೇನ್ ಕೂಡ ಕೇಳ್ಬೋದು. ಯಾಕಂದರೆ ಅದಕ್ಕೆ ನೀವು ಅದಕ್ಕೆ ಕಷ್ಟಪಡೋದು ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ. ಸೊ ಈ ಥರ ಇರಬೇಕಾದ್ರೆ ಅಟೆನ್ಷನ್ಗೋಸ್ಕರ ಮಕ್ಕಳು ಏನೆಲ್ಲ ಮಾಡ್ತಾರೆ. ಒಂದು ಕೇಸು, ನಾನು ಸ್ಕೂಲ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಮಗು ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ. ಈ ಮಗು
ಒಂದು ಡಿವೈಡೆಡ್ ಫ್ಯಾಮಿಲಿನಲ್ಲಿ ಬೆಳೆದಿದೆ. ಈ ಮಗುಗೆ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಆ ಮಗುಗೆ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಅವರು ದೇ ಆರ್ ಕಮಿಂಗ್ ಮೈಗ್ರೆಂಟ್ಸ್ ಆಗಿದ್ದಾರೆ ನೇಪಾಳಿಂದ ನಮ್ಮ ಬೆಂಗಳೂರಿನಲ್ಲಿ ಸೆಟಲ್ ಆಗಿರೋಂಥ ಕುಟುಂಬ ಅದು. ಈ ಮಗುಗೆ ತಂದೆ ತಾಯಿ ಮನೆಯಲ್ಲಿ ಇರ್ದಿರೋದ್ರಿಂದ, ಹಾಗೆ ತಂದೆಗೂ ಯಾವುದೋ ರಿಲೇಷನ್ಶಿಪ್ ಇದ್ದು ತಾಯಿಗೂ ಒಂದು ರಿಲೇಷನ್ಶಿಪ್ ಇದ್ದು ಆ ಮಗು ಅನಾಥ ಭಾವನೆ ಇದೆ. ಈ ಮಗು ಏನಾಗ್ತಿದೆ, ಸ್ಕೂಲಲ್ಲಿ ಪೊಸೆಸ್ಡ್ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದೆ. ಸೊ ಸ್ಕೂಲಲ್ಲಿ ಸಡನ್ ಪೊಸೆಸಿವ್ ಎಪಿಸೋಡ್ಸ್ ಆದಾಗ ಬೇರೆ ಎಲ್ಲ ಮಕ್ಕಳು ಆ ಮಗುಗೆ ಬೇರೆ ರೀತಿ ನೋಡುತ್ತೆ. ಯಾಕಂದರೆ 100-150 ಸ್ಟ್ರೆಂತ್ ಇರೋ ಕ್ಲಾಸ್ ರೂಮಲ್ಲಿ ಆ ಮಗು ಸಡನ್ಲಿ ಈಸ್ ರಿಕ್ವೈರಿಂಗ್ ಅಟೆನ್ಷನ್ ಫ್ರಮ್ ಎವ್ರಿಬಡಿ. ಸೊ ಸ್ಕೂಲಲ್ಲಿ ಎಲ್ಲರೂ ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರಲ್ಲ, ಇದು ಆ ಮಗುಗೆ ಇಷ್ಟ ಆಗ್ತಾ ಇದೆ. ಬರ್ತಾ ಬರ್ತಾ ಅದು ಮಾಸ್ ಹಿಸ್ಟೀರಿಯಾ ಆಗ್ತಾ ಇದೆ. ಬೇರೆ ಮಕ್ಕಳು ಅದನ್ನು ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಂಥ ಫೇಸಲ್ಲಿ ವಿ ಹ್ಯಾಡ್ ಟು ಇಂಟರ್ವೀನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಟ್ ಈ ಮಗುಗೆ ಈ ಥರ ಆಗ್ತಿರೋದು ಕಲ್ಚರಲ್ ಎಫೆಕ್ಟ್ಸಿಂದ, ಈ ಥರ ಆಗ್ತಿರೋದು ನೆಗ್ಲಿಜೆನ್ಸಿಂದ, ಈ ಥರ ಆಗ್ತಿರೋದು ಈಸ್ ಬಿಕಾಸ್ ಆ ಮಗುಗೆ ಅಟೆನ್ಷನ್ ಬೇಕಿರೋದ್ರಿಂದ. ಈ ರೀತಿ ಅದನ್ನು ಅರ್ಥ ಮಾಡಿಕೊಂಡು ಆ ಮಗುಗೆ ಅವಾಗಲೇ ಕೌನ್ಸಿಲಿಂಗ್ ಕೊಟ್ಟರೆ ಮುಂದೆ ಆಗೋ ಈ ಥರ ಎಷ್ಟೋ ಎಪಿಸೋಡ್ಸ್ನ ತಪ್ಪಿಸ್ಬೋದು. ಸೂಸೈಡ್ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಚೈಲ್ಡ್ ಫ್ರಮ್ ದ ಏಜ್ ಆಫ್ 15 to 29 ಕಮಿಟ್ ದ ಮ್ಯಾಕ್ಸಿಮಮ್ ಸೂಸೈಡ್ ಅಂತ. ಇದು ಯಾತಕ್ಕೆ ಅಂದರೆ ಭ್ರಮಾನಿರಸರಾಗಿರೋದು, ಆಶಾದಾಯಕ ಚಿಂತನೆಗಳಿಲ್ದಿರೋದು. ಸೊ ನಾವು ಒಂದು ಫಿಸಿಕಲ್ ಡಿಸೀಸಸ್ ಏನಾದರೂ ಇದ್ದರೆ ಎಷ್ಟು ಸುಲಭವಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ, ಅದನ್ನು ಡಯಾಗ್ನೈಸ್ ಮಾಡ್ಕೋತೀವಿ, ಒಂದು ಮೆಡಿಕೇಶನ್ ತೊಗೋತೀವಿ. ಅದೇ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಹತ್ರ ಹೋಗಬೇಕು ಅಂದರೆ ಎಂಥ ಎಜುಕೇಟೆಡ್ ಅವರಾದರೂ ಕೂಡ ಸ್ಟಿಗ್ಮಾನಲ್ಲಿ ಬಳಲ್ತಾರೆ. ಯಾರಾದರೂ ನನ್ನ ನೋಡಿಬಿಟ್ರಾ, ಇಲ್ಲ ನಾನು ಹೋಗ್ತಿರೋದು, ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ, ಈ ರೀತಿ ತುಂಬ ಯೋಚನೆ ಮಾಡೋದ್ರಿಂದ ಎಷ್ಟೋ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆರ್ ನಾಟ್ ಕಮಿಂಗ್ ಟು ದ ಬ್ರಿಮ್. ಸೊ ಈ ಕಾನೂನು ನಮ್ಮ ದೇಶ ಏನು ತರ್ತಿದೆ, ಸುಪ್ರೀಂ ಕೋರ್ಟಿಂದ ವರ್ಡಿಕ್ಟ್ ಇಸ್ ಅ ವೆಲ್ಕಮ್ ಚೇಂಜ್. ಐ ಥಿಂಕ್ ಆಲ್ ವಿ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ವೆರಿ ಸ್ಟ್ರಾಂಗ್ಲಿ ಸಜೆಸ್ಟ್ ದಟ್ ಇಟ್ ನೀಡ್ಸ್ ಟು ಬಿ ಫಾಲೋಡ್ ವೆರಿ ಕ್ವಿಕ್ಲಿ. ಹಾಗೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಮನಃಶಾಸ್ತ್ರಜ್ಞರಾಗಿರುವಂತ ಮನ್ವಿತಾ ಮಾಸ್ಗೋಡ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೇಡಮ್, ಮಕ್ಕಳ ಮಾನಸಿಕ ಸಮಸ್ಯೆ ಅಥವಾ ಇತ್ತೀಚೆಗೆ ಶಾಲೆ ಕಾಲೇಜು ಅಥವಾ ಬೇರೆ ಬೇರೆ ಕಡೆಯಲ್ಲಿ ಹದಿಹರೆಯದ ಮಕ್ಕಳು ಆತ್ಮಹತ್ಯೆಗೆ ಕಮಿಟ್ ಆಗ್ತಾ ಇರುವಂತ ವಿಚಾರದ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕಾರಣಗಳು ಏನೇನಿರಬಹುದು ಮೇಡಮ್? ಆತ್ಮಹತ್ಯೆಗೆ ಮೊದಲನೇ ಕಾರಣ ಏನು ಅಂತಂದ್ರೆ ಅವ್ರ ಮೇಲೆ ಅವರು ನಂಬಿಕೆ ಕಳ್ಕೊಂಡಿರ್ತಾರೆ ಮತ್ತು ಸಮಾಜದ ಕಡೆಯಿಂದ ನನಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕಳ್ಕೊಂಡಿರ್ತಾರೆ. ಇನ್ನು ಅವರಲ್ಲಿ ಏನ್ ಹೇಳ್ಬೇಕು, ಖಿನ್ನತೆಗೆ ಒಳಗಾಗಿರ್ತಾರೆ ಅಥವಾ ಅವರು ಯಾವ್ದಾದ್ರು ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಾರೆ. ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಅವ್ರಿಗೆ ಯಾವುದೇ ಒಂದು ದಾರಿ ಕಾಣಿಸ್ತಾ ಇರಲ್ಲ. ಯಾವಾಗ ಮನುಷ್ಯ ತೀರಾ ಹೆಲ್ಪ್ಲೆಸ್ನೆಸ್ ಅಂತ ಕರೀತಾರಲ್ಲ, ಆ ಒಂದು ಸ್ಥಿತಿ ಮತ್ತು ಮಟ್ಟಕ್ಕೆ ಇಳಿದಾಗ ಅವ್ರಿಗೆ ಜೀವನದಲ್ಲಿ ಇನ್ನೇನು ಬೆಲೆ ಇಲ್ಲ, ಇನ್ನೇನು ಕಾರಣ ಇಲ್ಲ ಅಂತ ಅನ್ನಿಸ್ದಾಗ ಅವ್ರಿಗೆ ಆತ್ಮಹತ್ಯೆ ಒಂದು ಕೊನೆಯ ಸೊಲ್ಯೂಷನ್ ಅಂತ ಅವರು ರಾಂಗ್ ಆಗಿ ಅಸ್ಯೂಮ್ ಮಾಡ್ತಾರೆ. ಅದರಲ್ಲೂ ಮಕ್ಕಳಲ್ಲಿ ಅಂತಂದ್ರೆ ಒಂದು ಅದು ಟೀನೇಜು ಮತ್ತೆ ಸಣ್ಣ ಮಕ್ಕಳು, ಇವ್ರಿಗೆ ಸರಿ ಏನು ತಪ್ಪೇನು ಅಂತ ಗೊತ್ತಿರೋದಿಲ್ಲ. ಒಂದು ಸಮಾಜದಲ್ಲಿ ನನ್ಗೆ ಎಲ್ಲಿಂದ ಹೆಲ್ಪ್ ಸಿಗುತ್ತೆ ಅನ್ನೋ ಒಂದು ಅರಿವು ಅವ್ರಿಗೆ ಫುಲ್ ಇರೋದಿಲ್ಲ. ಇನ್ನೊಂದೇನ್ ಅನ್ಸುತ್ತೆ ಅಂದ್ರೆ ಅವ್ರಿಗೆ ನನಗಷ್ಟೇ ಇಂಥ ಪ್ರಾಬ್ಲಮ್ ಇರೋದು, ನನ್ನಂತ ಪ್ರಾಬ್ಲಮ್ ಬೇರೆಯವ್ರು ಯಾರಿಗೂ ಇರೋದಿಲ್ಲ. ಆ ತರ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದಕ್ಕೆ ಕೊನೆ ಅಂತಂದ್ರೆ ನನ್ನ ಜೀವನ ಕೊನೆ ಆದಾಗ್ಲೇ ಪ್ರಾಬ್ಲಮ್ ಕೊನೆ ಆಗೋದು ಅಂತ ಈ ತರ ತಪ್ಪಾದ ಕಲ್ಪನೆಯಿಂದ ಅವರು ಅದನ್ನೇ ಹಿಂಬಾಲಿಸ್ತಾ ಹೋಗಿ ಅದೇ ಅವರು ರಿಯಾಲಿಟಿ ತರ ಮಾಡ್ಕೊಂಡ್ಬಿಡ್ತಾರೆ. ಅದು ತುಂಬಾ ಇದು ದುಃಖಕರವಾದ ಸಂಗತಿ. ಮಕ್ಕಳು ಕೆಲವೊಂದ್ಸಲಿ ನನಗೆ ಕೌನ್ಸಿಲಿಂಗ್ ಬೇಕು ಅಂತ ಕೇಳಿದ್ರು ಅಪ್ಪ ಅಮ್ಮ ಹೇಳ್ತಾರೆ, ಏನು ನಿನ್ನಲ್ಲಿ ಏನ್ ತಪ್ಪಾಗಿದೆ, ನಿನ್ಗೆ ಏನು ಸರಿ ಇದೆಯಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನಿಂಗೆ ಯಾಕೆ ಬೇಕು, ನಾವಿದೀವಲ್ಲ, ನಮ್ಮ ಹತ್ರ ಮಾತಾಡ್ ನೋಡು, ಕೌನ್ಸಿಲಿಂಗ್ ಯಾಕೆ ಹೋಗ್ಬೇಕು, ಕೌನ್ಸಿಲಿಂಗ್ ಹೋಗೋವಂಥವ್ರು ಬರೇ ಮಾನಸಿಕವಾಗಿ ಅಸ್ವಸ್ಥರು, ನಮ್ಮ ಮನೇಲಿ ಎಲ್ಲರೂ ಸರಿ ಇದಾರೆ, ಕೌನ್ಸಿಲಿಂಗ್ ಏನ್ ಬೇಡ, ಈ ತರ ಕೌನ್ಸಿಲಿಂಗ್ ಬೇಡ ಅಂತ ಹೇಳಿರೋಂತಹ ಪೋಷಕರು ಬಹಳಷ್ಟು ಜನ ಇದ್ದಾರೆ. ಎಲ್ಲೂ ಸಪೋರ್ಟ್ ಸಿಕ್ತಿದ್ದಾಗ ಅವ್ರಿಗೆ ತುಂಬಾ ಒಂಟಿತನ ಕಾಡುತ್ತಲ್ಲ, ಇನ್ನೆಲ್ಲೂ ನನಗೆ ಸಹಾಯ ಇಲ್ಲ ಅಂದಾಗ ಮಕ್ಕಳು ಈ ತರ ಒಂದು ಹೆಜ್ಜೆ ತಗೊಂತಾರೆ. ಕೊನೆ ಮಿನಿಟ್ ಅಲ್ಲಿ ಸರ್ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಕೊನೆ ಮಿನಿಟ್ ತನಕ ಅವರು
ಆ ಒಂದು ಹೆಲ್ಪ್ಗೆ ಆತುರದಿಂದ ಕಾಯ್ತಾ ಇರ್ತಾರೆ. ಎಲ್ಲಾದ್ರೂ ನನಗೊಂದ್ ಸಹಾಯ ಸಿಗತ್ತಾ, ಯಾರಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂತಾರ ಅಂತ. ಈವನ್ ಎಷ್ಟೊಂದು ಇನ್ಸ್ಟೆನ್ಸಸ್ ಅಲ್ಲಿ ಸೂಸೈಡ್ ಮಾಡ್ಕೊಳಕ್ಕೂ 10 ನಿಮಿಷ 15 ನಿಮಿಷ 1 ಅವರ್ ಮುಂಚೆ ಫೋನ್ ಮಾಡಿ ಯಾರತ್ರಾದ್ರೂ ಅವರ ದುಃಖನ ಹಂಚ್ಕೊಬೇಕು ಅಂತ ಪ್ರಯತ್ನ ಪಟ್ಟಿರೋದು ಉಂಟು. ಆದ್ರೆ ಆ ಟೈಮ್ ನಲ್ಲಿ ಅವರಿಗೆ ಸಹಾಯ ಸಿಕ್ತಿರಾ ಆ ಒಂದು ಕೊನೆ ಹೆಜ್ಜೆ ತಗೊಂಡು ಅವರ ಜೀವನನ ಕಳ್ಕೊಂಡಿದ್ದಾರೆ. ಏನ್ ಮಾಡೋದು, ಇಡೀ ಸಮಾಜದಲ್ಲಿ ಆತರ ಹೆಲ್ಪ್ ಮಾಡೋವಂತ ಮನೋಭಾವ ಇದ್ದವರು ಹೆಲ್ಪ್ ಮಾಡೋದಕ್ಕೆ ಸಿಗ್ದಲೇ ಹೋದ್ರೆ ಆ ಸಮಯದಲ್ಲಿ ಮಕ್ಕಳು ಧೈರ್ಯ ಕೆಟ್ಬಿಡ್ತಾರೆ. ಓಕೆ ಓಕೆ ಮೇಡಮ್, ಓಕೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಮನೋಶಾಸ್ತ್ರಜ್ಞರಾಗಿರುವಂಥ ಮನ್ವಿತಾ ಮಾಸ್ಗೋಡ್ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಆತ್ಮಹತ್ಯೆ ವಿಚಾರವಾಗಿ ಮಾತನಾಡ್ತಾ ಇದ್ರು. ಅದಕ್ಕೆ ಕಾರಣಗಳು ಏನೇನು ಎನ್ನುವುದಾಗಿ ಹೇಳ್ತಾ ಇದ್ರು. ಹೇಮಂತ್ ಕುಮಾರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡಿಬೇಕಾಗತ್ತೆ. ಸರ್, ಈಗ ಮಕ್ಕಳಿಗೂ ಒಂದಷ್ಟು ಹಕ್ಕುಗಳಿವೆ. ಆ ಹಕ್ಕುಗಳ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ಒಂದು ಕಡೆಯಲ್ಲಿ ಪೋಷಕರ ಕೈಗೊಂಬೆ ಆಗಿರ್ತಾರೆ ವಿದ್ಯಾರ್ಥಿಗಳು. ಆಬ್ವಿಯಸ್ಲಿ ಹೇಳಿದ್ ಕೇಳಲೇಬೇಕು, ಪೋಷಕರು ಹೇಳಿದ ಮಕ್ಕಳು ಕೇಳಲೇಬೇಕು. ಶಾಲೆಗೆ ಹೋದರೆ ಶಿಕ್ಷಕರು, ಸಮಾಜಕ್ಕೆ ಹೋದರೆ ಬೇರೆಯವರು, ಇಲ್ಲೆಲ್ಲವೂ ಕೂಡ ಯಾರೂ ಕೂಡ ಯೋಚನೆ ಮಾಡಲ್ಲ ಸರ್ ಮಕ್ಕಳಿಗೂ ಒಂದಿಷ್ಟು ಹಕ್ಕಿದೆ ಅಂತೇಳಿ. ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಅವರು ಮಕ್ಕಳ ಬಗ್ಗೆ ಜಾಸ್ತಿ ನಮ್ಮ ಆಡಳಿತ ಪಕ್ಷಗಳಾಗಲಿ ಸರ್ಕಾರ ಆಗಲಿ ಗಮನ ಇಲ್ಲ ಅಂದರೆ, ಅವರು ಯಾವುದೇ ಆ ಮಕ್ಕಳಿಂದ ಯಾವುದೇ ಓಟು ಅವರಿಗೆ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆ ಮಕ್ಕಳಿಗೆ ಏನೇ ಮಾಡಿದ್ರು ಅವ್ರಿಗೆ ಓಟ್ ಸಿಗಲ್ಲ. ಹಾಗಾಗಿ ಅವರಿಗೆ ಪ್ರಿಯಾರಿಟಿನೇ ಅಲ್ಲ. ಬೇರೆ ವಿಷಯಗಳು ಅವರಿಗೆ ಎಷ್ಟು ಪ್ರಿಯಾರಿಟಿನೋ, ಮಕ್ಕಳು ದೇಶದ ಜನಸಂಖ್ಯೆಯಲ್ಲಿ 40% ಇದ್ದಾರೆ, ಆದರೂ ಅವರಿಗೆ ಪ್ರಿಯಾರಿಟಿ ಅಲ್ಲ. ದಿನನಿತ್ಯ ಈ ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು, ಮಾನಸಿಕ, ದೈಹಿಕ, ಲೈಂಗಿಕ ದೌರ್ಜನ್ಯಗಳು ನಮ್ಮ 40% ಅಂದರೆ ಅರ್ಥ ಆಯ್ತದೆ. ನಮ್ಮ ಆಲ್ಮೋಸ್ಟ್ ಅರ್ಧ ಜನಸಂಖ್ಯೆಯಲ್ಲಿ ಅಷ್ಟು ದೌರ್ಜನ್ಯ ನಡೀತದೆ. ಮತ್ತು ಅವರಿಗೆ ಹೇಳ್ಕೊಳ್ಳೋ ಅಂಥ ಸಾಮರ್ಥ್ಯನೂ ಇಲ್ಲ. ಹಾಗಾಗಿ ಆ ಮಕ್ಕಳ ಮೇಲೆ ದೌರ್ಜನ್ಯ ನಡೀತದೆ. ಇದನ್ನು ಕೇಳೋದಕ್ಕೆ, ಅದರ ಬಗ್ಗೆ ತಡೆಗಟ್ಟೋದಕ್ಕೆ ಸರ್ಕಾರ ಗಮನ ಕೊಡಲ್ಲ. ಯಾಕೆಂದರೆ ಅವರಿಗೆ ವೋಟಿಂಗ್ ರೈಟ್ಸು ಇಲ್ಲ. ವೋಟಿಂಗ್ ರೈಟ್ಸ್ ಇದ್ದಿದ್ರೆ ಜಾಸ್ತಿ ಗಮನ ಕೊಡ್ತಾ ಇದ್ರು. ಮಕ್ಕಳಲ್ವಾ ನಡೀತದೆ. ಹಾಗಾಗಿ ಅವರು ಇದಕ್ಕೆ ಪ್ರಿಯಾರಿಟಿಯಾಗಿ ಅವರು ನೋಡಲ್ಲ. ಸರ್ಕಾರ ನೋಡಬೇಕು ಅದನ್ನು. ಮಕ್ಕಳು ತುಂಬ ಇಂಪಾರ್ಟೆಂಟು. ಅದನ್ನು ನಾವು ಅವ್ರ ಮೇಲೆ ಒತ್ತಡ ಏರಬೇಕು ಸರ್ಕಾರದ ಮೇಲೆ. ಇವಾಗ ಸುಪ್ರೀಂ ಕೋರ್ಟು ಹೇಳಿದೆ, ಅದನ್ನು ಎಷ್ಟು ಅವರು ಪರಿಗಣಿಸ್ತಾರೋ ಇಲ್ವೋ. 2012ರಲ್ಲಿ ಆ ಸರ್ವೆ ಆದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ 4% ಇತ್ತು. ಇವಾಗ 2022ರಲ್ಲಿ ಅದು ಆಲ್ಮೋಸ್ಟ್ 8 ಡಬಲ್ ಆಗಿದೆ. ಮತ್ತು ಮುಂದಿನ 2032ಕ್ಕೆ ಅದು 20% ಆದರೆ ತುಂಬ ಕಷ್ಟ ಇರ್ತದೆ. ಇದು ಏನಾಗ್ತದೆ ಅಂದರೆ, ಇದು ಮಕ್ಕಳಿಗೆ ಅಷ್ಟು ಗೊತ್ತಿರ್ತಿರ್ಲಿಲ್ಲ. ನಮ್ಗೆ ಯಾರಾದರೂ ಹೊಡೆದ್ರೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸೋದಷ್ಟೇ. ಇವಾಗ ಮಕ್ಕಳು ಎಷ್ಟು ವೀಕ್ ಆಗಿದಾರೋ, ಇಲ್ಲ ಅವರು ಯಾವುದು ಪ್ರಭಾವನೋ ಗೊತ್ತಿಲ್ಲ, ಏನಾರು ಆಯಿತು ಅಂದರೆ ಸುಸೈಡ್ ಮಾಡ್ಕೊಬೇಕು ಅಂತಾರೆ. ನಿಮಗೆ ನೆನಪಿರ್ಬೋದು, ನಾವು ಮಂಗಳೂರು, ಕುಂದಾಪುರ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೋ. ಆ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಒತ್ತಡ ಇರಲಿ, ಮನೆಯಲ್ಲಿ ಬೈಲಿ, ಮನೆ ಬಿಟ್ಟು ಬಂದ್ಬಿಡೋದು. ಇಲ್ಲೆಲ್ಲಾದ್ರೂ ಹೋಟೆಲ್ಲೋ ಎಲ್ಲ ಒಂದ್ ಕಡೆ ಸೇರ್ಕೊಳ್ಳೋರು. ನಮಗೆ ಗೊತ್ತಿದ್ದು ಅದೊಂದೇನೆ. ಹೀಗೆ ಆತ್ಮಹತ್ಯೆ ನೇಣು ಹಾಕೊಬೇಕು, ಕೆರೋಸಿನ್ ಹಾಕೊಬೇಕು, ಅದೆಲ್ಲ ಗೊತ್ತಿರಲಿಲ್ಲ ಆ ರೀತಿ. ಇವಾಗ ಅದು ಏಕೆ ಗೊತ್ತಿಲ್ಲ. ಹುಡುಗರು ಮಾತೆತ್ತಿದ್ರೆ 10 ವರ್ಷದ ಹುಡುಗರು, 8 ವರ್ಷದ ಹುಡುಗರೆಲ್ಲ ಇವಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ತುಂಬಾ ಆಘಾತಕಾರಿ. ಅದು ಯಾಕೆ ಆಗ್ತಾ ಇದೆ, ಅದು ಚಿಂತನೆ ಮಾಡಬೇಕಾಗಿದೆ ನಮ್ಮ ಸರ್ಕಾರ. ಅದಕ್ಕೆ ತಡೆಗಟ್ಟೋದಕ್ಕೆ ಕ್ರಮ ವಹಿಸಬೇಕಾಗಿದೆ. ಹೌದು ಸರ್, ಹೌದು. ವೆಲ್ ಸರ್, ವೆಲ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರ್ತಿಯಾಗಿರುವಂತಹ ಮರಿಯಾ ಹುಸೇನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳ ಆತ್ಮಹತ್ಯೆ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ತಜ್ಞರು ಸಾಕಷ್ಟು ವಿಚಾರಗಳ ಕುರಿತಾಗಿ ಹೇಳ್ತಾ ಇದ್ರು. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಮಕ್ಕಳು ಖಿನ್ನತೆಯನ್ನ ಎಲ್ಲಿ ಅನುಭವಿಸ್ತಾರೆ, ಶಾಲೆಯಲ್ಲ, ಮನೆಯಲ್ಲ ಅಥವಾ ಸಮಾಜದಲ್ಲಿ? ನಿಜವಾಗಿ ಹೇಳ್ಬೇಕಂದ್ರೆ ಎಲ್ಲ ಕಡೆನೂ ಇಲ್ವಾ, ಬಿಕಾಸ್ ದೇ ಆರ್ ಅಸೋಸಿಯೇಟೆಡ್ ವಿತ್ ಎನ್ವೈರನ್ಮೆಂಟ್. ಎಲ್ಲಾದ್ರೂ ಇರಲಿ, ಮನೆ ಇರಲಿ, ಸ್ಕೂಲ್ ಇರಲಿ, ಎಲ್ಲಾದ್ರೂ ಇರಲಿ. ಮುಖ್ಯವಾದ ವಿಷಯ ನಾವೇನು ನೋಡ್ಬೇಕಂದ್ರೆ, ಮುಂದಿನ ಕಾಲದಲ್ಲಿ ಮಕ್ಕಳು ಬಂದು ಆಚೆ ಹೋಗ್ಬಿಟ್ಟು ಆಟ ಆಡುವಾಗ ಅವರು ಜಗಳ ಮಾಡೋರು, ಮಕ್ಕಳ ಜೊತೆ, ಬೇರೆ ಮನೆ ಮಕ್ಕಳ ಜೊತೆ ಜಗಳ ಮಾಡೋರು. ಜಗಳ ಮಾಡುವಾಗ ನಾವೆಲ್ಲ ಕಲ್ತ್ಕೊಂಡಿದ್ದು ಆ ವಯಸ್ಸಿಂದಾನೇ ಹೆಂಗೆ ನಾವು ನಮ್ಮನ್ನ ಡಿಫೆಂಡ್ ಮಾಡಬೇಕು. ಯಾರಾದರೂ ನನಗೆ ಬಂದು ಬೈದ್ರೆ, ಯಾರಾದರೂ ನನಗೆ ಬಂದು ಹೊಡೆದ್ರೆ ನಾನು ಹೆಂಗೆ ಡಿಫೆಂಡ್ ಮಾಡೋದು, ಅದನ್ನು ಬಂದು ನಾವು ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈ ಲೈಫ್ ಸ್ಕಿಲ್ಸನ್ನು ನೀವು ಬಂದು ಯಾವುದೇ ಒಂದು ಕ್ಲಾಸ್ ರೂಮಲ್ಲಿ ಯಾವುದೇ ಒಂದು ವಿಡಿಯೋ ಮುಖಾಂತರ ನೀವು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳಿಗೆ. ಅವ್ರಿಗೆ ನೀವು ಬಿಟ್ಟರೆ ಆಟ ಆಡೋಕ್ಕೆ ಇಷ್ಟು ಟೈಮ್ ಅವ್ರು ಬೀದಿಗೆ ಹೋಗ್ಬಿಟ್ಟು ಬೇರೆ ಕಮ್ಯುನಿಟಿ, ಬೇರೆ ಎನ್ವೈರನ್ಮೆಂಟ್ ಮಕ್ಕಳ ಜೊತೆ ಹೋಗ್ಬಿಟ್ಟು ಆಟ ಆಡೋವಾಗ ಮಾತ್ರ ಅವ್ರು ಕಲಿಯೋದು ಅವ್ರ ಲೈಫ್ ಸ್ಕಿಲ್ಸನ್ನು ಬಂದು. ಇವಾಗ ಏನಾಗ್ಬಿಟ್ಟಿದೆ, ಫಾರ್ ವೇರಿಯಸ್ ರೀಸನ್ಸ್, ಪಿಯರ್ ಪ್ರೆಷರ್,
ಅಕಾಡೆಮಿಕ್ ಪ್ರೆಷರ್. ಓಕೆ. ಮನೇಲಿ ತಾಯಿ ತಂದೆ ಹೇಳ್ತಾರೆ ನೀನು ಚೆನ್ನಾಗಿ ರ್ಯಾಂಕ್ ತಗೊಂಡು ಬರಬೇಕು, 99% ತಗೊಂಡು ಬರಲೇಬೇಕು, ಅದು ಹೆಂಗಾದ್ರೂ ತಗೊಂಡು ಬರಬೇಕು, ಟ್ಯೂಷನ್ ಹಾಕ್ಬೇಕಾ ಹಾಕ್ಬಿಡ್ತೀವಿ. ಏನೇನು ಹೆಲ್ಪ್ ಬೇಕು ಔಟ್ಸೈಡಿಂದ, ಟ್ಯೂಷನ್ ಬೇಕಾ, ಇದು ಏನಾದರೂ ಕ್ಲಾಸಸ್ ನಾವು ಜಾಯಿನ್ ಮಾಡಿಸ್ಬೇಕಾ ಅದೆಲ್ಲ ಮಾಡ್ತೀವಿ, ಬಟ್ ನೀವು ತಗೊಂಡು ಬರಬೇಕು, ಆ ಪರ್ಸೆಂಟೇಜ್ ನಮ್ಗೆ ಬೇಕೇ ಬೇಕು. ಆ ಪ್ರೆಷರ್ ಮನೆಯಿಂದ ಮಕ್ಳಿಗೆ ಬರ್ತಿದೆ. ಸೆಕೆಂಡ್ ಅಕಾಡೆಮಿಕ್ ಪ್ರೆಷರ್ ಬೇಸಿಕ್ಲಿ ಬಿಕಾಸ್ ನಾವೆಲ್ಲ ಹೋದ ಕಾಲದಲ್ಲಿ BCom BA BCom BA BSc LLB ಒಬ್ಬ ಡಾಕ್ಟ್ರು, ದಿಸ್ ಇಸ್ ದ subjects we thought of. ಇವಾಗ ಯೂನಿವರ್ಸಲ್ ಸಬ್ಜೆಕ್ಟ್ಸ್ ಇದೆ, ಎಷ್ಟು ಸಬ್ಜೆಕ್ಟ್ಸ್ ಇದೆ, ಎವ್ರಿ ಫೀಲ್ಡಲ್ಲಿ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನಲ್ಲಿ ನಾವು ಕೋಪ್ ಅಪ್ ಮಾಡ್ಕೋಬೇಕಂದ್ರೆ ನಾವು ಬಂದು ಜನರಲ್ ರೆಗ್ಯುಲರ್ ರೀತಿಯಲ್ಲಿ ನಾವು ಆ ಕಾಲದಿಂದ ಹೆಂಗ್ ಬಂದುವೋ ಅದೇ ಸಿಸ್ಟಮ್ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ಅದು ಆಗೋದೇ ಇಲ್ಲ. ಸೊ ಯು ಹ್ಯಾವ್ ಟು ಅಡಾಪ್ಟ್. ಇವಾಗ AI ಬಂದಿದೆ, ಸೊ ಯು ಹ್ಯಾವ್ ಟು ಟ್ರೈನ್ ಯುವರ್ ಟೀಚರ್ಸ್ ಆಲ್ಸೋ ಹೌ ಟು ಅಡಾಪ್ಟ್ ಟು ಇಟ್. ಅಂಡ್ ನಾನು ಮಕ್ಕಳ ಜೊತೆ ಹೆಂಗ್ ಕನೆಕ್ಟ್ ಆಗ್ಬೇಕಂತ ಟೀಚರ್ಸ್ ಆಲ್ಸೋ ಹ್ಯಾವ್ ಟು ಬಿ ಟ್ರೈನ್. ಬಟ್ ಇಲ್ಲಿ ಪ್ರೆಷರ್ ಬರೀ ಮಕ್ಳಿಗೆ ಮಾತ್ರ ಬರ್ತಿದೆ. ಸೊ ಇದನ್ನ ಬಂದು ನಾವು ಹೆಂಗ್ ಡಿವೈಡ್ ಮಾಡಿಸ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೆಕೆಂಡ್ಲಿ ಸರ್ ವೆರಿ ಕ್ಲಿಯರ್ಲಿ ಎಷ್ಟು ಒಂದು ಒಳ್ಳೆ ಮಾತು ಹೇಳಿದ್ರು, ನಮ್ಮ ಸರ್ಕಾರಕ್ಕೆ ಎಲ್ಲಿ ಬೆನಿಫಿಟ್ ಇಲ್ವೋ ಆ ಕಡೆ ಅವ್ರು ನೋಡೋದೇ ಇಲ್ಲ. ಅಷ್ಟು ನಮ್ಮ ಪೊಲಿಟಿಕಲ್ ಲೀಡರ್ಸ್ ಹ್ಯಾವ್ ಬಿಕಮ್ ಸೋ ಏನ್ ಹೇಳ್ಬೇಕು ಸೆಲ್ಫಿಶ್. ಅಂದ್ರೆ ನನ್ನ ಬೆನಿಫಿಟ್ ಏನಿದೆ ಅಲ್ಲಿ? ಒಬ್ಬರ ರೋಡಲ್ಲಿ ಭಿಕ್ಷೆ ಬೇಡ್ತಿದ್ದಾನ, ಅವನಿಂದ ನನ್ಗೆ ಏನಾಗ್ಬೇಕಿದೆ, ಅವ್ನು ವೋಟರ್ ಐಡಿ ಇದೆಯಾ, ನೋಡಪ್ಪ ಅವ್ನಿಗಿದ ಅಂತ, ಆಮೇಲೆ ನಾನು ಅವ್ನಿಗೆ ಏನಾದ್ರೂ ಹೆಲ್ಪ್ ಮಾಡ್ತೀನಿ. ಈ ಮಕ್ಕಳಿಂದ ನನ್ಗೆ ಏನಾಗಬೇಕಿದೆ, ಅವ್ರು ಹೆಂಗಾದ್ರೂ ಹೋಗ್ಲಿ, ನನ್ಗೆ ಏನಾಗಿದೆ. ಸೂಸೈಡ್ ಕೇಸಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ನಾವು ಎಲ್ಲೋ ಒಂದು ಸೂಸೈಡ್ ಕೇಸ್ಗಳು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನಾವು ಕೇಳ್ಪಡೋರು. ನಡುವೆ ನಾವು ಕೇಳ್ಪಡ್ತಾ ಇರೋದು ಓನ್ಲಿ ಸ್ಕೂಲ್ ಆ್ಯಂಡ್ ಅಕಾಡೆಮಿಕ್ ಪ್ರೆಷರಿಂದ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದು ಹೆಚ್ಚಿಕೊಳ್ತಾ ಇದೆ. ಇದಕ್ಕೆ ನಾವು ಏನು ಕ್ರಮ ಕೈಗೊಳ್ತಾ ಇದೀವಿ ಅಂತ ಸರ್ಕಾರ ನೋಡಬೇಕು. ಹೌ ಡು ವಿ ಸಪೋರ್ಟ್ ದಿಸ್ ಅಂತ ನೋಡಬೇಕು. ಉಷಾ ಕಿರಣ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಕ್ಕಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದಾರೆ ಎನ್ನುವಂಥ ವಿಚಾರ. ಮಕ್ಕಳಿಗೆ ಈ ಒತ್ತಡವನ್ನು ಕೊಡ್ತಾ ಇರೋದು ಯಾರು? ಮಕ್ಕಳಿಗೆ ಒಂದು ವಿಚಾರದಲ್ಲಿ ಈ ಪರೀಕ್ಷೆ ಮತ್ತು ಫಲಿತಾಂಶ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸೋದಿಲ್ಲ ಎನ್ನುವಂಥದ್ದನ್ನು ಹೇಳಿಕೊಡ್ಬೇಕಾದಂಥ ಅನಿವಾರ್ಯತೆ ಇದೆಯಾ? ಖಂಡಿತ ಇದೆ. ಇವಾಗ ಈ ಪೇರೆಂಟ್ ಜನರೇಷನ್ ಏನಿದೆ ಅವರು ಬೆಳೆದಿರೋದು ಹೇಗೆ ಅಂತ ಹೇಳಿದ್ರೆ, ಚೆನ್ನಾಗಿ ಓದಬೇಕು, ತುಂಬ ದುಡ್ಡು ಮಾಡಬೇಕು, ನೆಕ್ಸ್ಟ್ ಜನ್ರೇಷನ್ಗೂ ಕಷ್ಟ ಆಗದೆ ಇರೋ ರೀತಿನಲ್ಲಿ ಇಡಬೇಕು ಅನ್ನೋ ಒಂದು ಮನಸ್ಸಿನ ಒಂದು ಧೋರಣೆ ಏನಿದೆ. ಅವರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಮಕ್ಕಳನ್ನೂ ಹೇಗೆ ಬೆಳೆಸ್ತಾ ಇದ್ದಾರೆ ಅಂದರೆ ಓದು ಬರೀ ನೀನು ರ್ಯಾಂಕ್ ತೊಗೋಬೇಕು, ನೀನು ಅಕಾಡೆಮಿಕಲಿ ಇಷ್ಟು ಮಾಡಿದ್ರೇ ನಿನಗೆ ಬೆಲೆ, ನೀನು ಓದಲಿಲ್ಲ ಅಂದರೆ ನಿಂಗೆ ಯಾರು ಬೆಲೆ ಕೊಡೋದಿಲ್ಲ ಅನ್ನೋ ಪ್ರೆಷರ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಮಕ್ಕಳ ಮೇಲೆ. ಮಕ್ಕಳಿಗೆ ಓಕೆ ನಾನು ಸ್ಕೂಲ್ಗೆ ಹೋಗಬೇಕು, ಓದಬೇಕು, ಅಕಾಡೆಮಿಕ್ ಪರ್ಫಾರ್ಮೆನ್ಸಲ್ಲಿ ಎಕ್ಸೆಲ್ ಆಗಬೇಕು ಅನ್ನೋದನ್ನು ಬಿಟ್ಟು ಮೇಡಮ್ ಹೇಳ್ದಂಗೆ ಲೈಫ್ ಸ್ಕಿಲ್ಲು ಮತ್ತು ನನಗೆ ಸೋಷಲೈಸೇಷನು ಇವೆಲ್ಲ ಝೀರೋ ಆಗಿದ್ರೂ ಪರವಾಗಿಲ್ಲ, ನನ್ನ ರಿಪೋರ್ಟ್ ಕಾರ್ಡ್ನಲ್ಲಿ ನಾನು ಒಳ್ಳೆ ಸ್ಕೋರ್ ಒಂದನ್ನು ತೊಗೊಂಡು ಬಂದು ತೋರಿಸ್ಬಿಟ್ರೆ ಸಾಕು. ಮನೆಯಲ್ಲೂ ಅಪ್ರಿಸಿಯೇಷನು, ಸ್ಕೂಲಲ್ಲೂ ಅಪ್ರಿಸಿಯೇಷನು. ಇವಾಗ ಟ್ರೆಂಡ್ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸ್ಕೂಲಲ್ಲೂ ಕ್ರೀಮ್ ಲೇಯರ್ ಅಂತ ಹೇಳ್ತಾರೆ. ಟಾಪ್ ಯಾರು ಪರ್ಫಾರ್ಮ್ ಮಾಡ್ತಾರೆ ಆ 10 ಮಕ್ಕಳನ್ನೇ ಎಲ್ಲ ಕಡೆ ಅವರಿಗೆ ಪ್ರಮೋಷನ್ ಕೊಡೋ ಅಂಥದ್ದು, ಎಲ್ಲ ಕಡೆ ಅವರನ್ನೇ ಉತ್ತೇಜನೆ ಮಾಡೋ ಅಂಥದ್ದು. ಆಗ ಮಕ್ಕಳಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಓದೋದು ಬಿಟ್ಟು ನನ್ನ ಜಗತ್ತಿನಲ್ಲಿ ಇನ್ನೇನು ಇಲ್ವೇ ಇಲ್ಲ. ಸೊ ನಾನು ಓದೋದು ಒಂದನ್ನು ನಾನು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಹೆಂಗೋ ಸರ್ವೈವ್ ಆಗ್ಬೋದು, ಏನೋ ಮಾಡ್ಬೋದು, ಮುಂದಕ್ಕೆ ಏನೋ ನಡ್ಸ್ಕೊಂಡು ಹೋಗ್ಬೋದು ಅನ್ನೋ ಭಾವನೆ ಮನಸ್ಸಿಗೆ ಬಂದ್ಬಿಟ್ಟಿದೆ. ಯಾರು ಈ ಪ್ರೆಷರನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೋ ಸ್ಕೂಲಲ್ಲಿ ಹೋದರೆ ಟೀಚರ್ಸು ಪ್ರೆಷರ್ ಕೊಡ್ತಾ ಇದ್ದಾರೆ, ಮನೆಗೆ ಬಂದರೆ ಪೇರೆಂಟ್ಸು ಕೊಡ್ತಾ ಇದ್ದಾರೆ. ಈ ಎರಡು ಮಧ್ಯದಲ್ಲಿ ಮಕ್ಕಳಿಗೆ ಬೇರೆಯವ್ರನ್ನ ನೋಡಿ ಸರ್ ಹೇಳ್ದಂಗೆ ಅವ್ನು ಹಾಗಿದ್ದಾನೆ, ನಾನು ಹೀಗಿರಬೇಕು. ಈ ಮಕ್ಕಳೆಲ್ಲ ಟೈಮ್ನಲ್ಲೂ ಏನು ಕೇಳ್ತಾ ಇದ್ದಾರೆ ಅಂದರೆ, ನೀನು ನೆಕ್ಸ್ಟು ಆ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಇಲ್ಲಿಂದ ನೀನು ತಯಾರಿ ಮಾಡ್ಕೊಂಡ್ರೇ ನೀನು ಅಲ್ಲಿಗೆ ಹೋಗೋಕ್ಕಾಗೋದು. ನೀನು ಅವಾಗ ಹೋಗಿ JEE ಬರಿಬೇಕು ಅಂದರೆ ನೀನು 5ನೇ ಕ್ಲಾಸಿಂದ ನೀನು ರೆಡಿ ಆಗಬೇಕು ಅನ್ನೋ ಮನಸ್ಸಿನ ಒಂದು ಭಾವನೆ ಮಕ್ಕಳ ಮೇಲೆ ಎಷ್ಟು ಒತ್ತಡನ ಕೊಡ್ತಾ ಇದೆ ಅಂದರೆ, ಸೆಲ್ಫ್ ಆಗಿ ಅವರಿಗೂ ಕೂಡ ಅಯ್ಯೋ ನಾನು ಮಾಡಬೇಕು ಮಾಡಲಿಲ್ಲ ಅಂದರೆ ಈ ಕಡೆ ನನಗೆ ಅಪ್ಪ ಅಮ್ಮನೂ ನನ್ನ ಕೇಳಿದ್ ಕೊಡ್ಸಲ್ಲ, ಆ ಕಡೆ ಟೀಚರ್ಸು ನನಗೆ ಎನ್ಕರೇಜ್ ಮಾಡಲ್ಲ, ಈ ಕಡೆ ಫ್ರೆಂಡ್ಸ್ ಮುಂದೇನೂ ನಾನು ಏನೂ ಇಲ್ದಂಗೆ ಆಗ್ಬಿಡ್ತೀನಿ ಅಂತ ಹೇಳಿ ಈ ಪ್ರೆಷರ್ ಅನ್ನೋದು ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಸ್ವಯಂ ಪ್ರೇರಿತವಾಗೂ ಅವ್ರು ಪ್ರೆಷರ್ ಹಾಕ್ಕೊಳ್ತಾ ಇದ್ದಾರೆ, ಮನೆ ಕಡೆಯಿಂದನೂ ಪ್ರೆಷರ್ ಆಗ್ತಾ ಇದೆ. ನೆಂಟರು ಇಷ್ಟರು ಬಂದವ್ರು ಏನಪ್ಪ ಹೆಂಗೆ ಓದ್ತಾ ಇದೆಯಾ, ನಿನ್ನ ಮಗ ಏನು ರ್ಯಾಂಕ್ ತೆಗ್ದ, ನಿನ್ನ ಮಗಳು ಏನು ಮಾಡಿದ್ಲು, ಸ್ಕೂಲಲ್ಲಿ ಏನು ಕಿರೀಟ ತೊಗೊಂಡು ಬಂದರು, ಇಷ್ಟಕ್ಕೆ ನಾವು ಸೀಮಿತ ಆಗಿದ್ದೀವಿ ಹೊರತು ಓದೋದನ್ನು ಬಿಟ್ಟು ಹೊರಗಡೆಗೂ ಏನು ಅವ್ರಿಗೆ ಸಾಮರ್ಥ್ಯ ಇದೆ, ಏನು ಕಲೆ ಇದೆ, ಕೌಶಲ್ಯ ಇದೆ ಅನ್ನೋದನ್ನು ನಾವು ಜಾಸ್ತಿ ಎಲ್ಲೂ ರೆಕಗ್ನೈಸ್ ಮಾಡ್ತಾ ಇಲ್ಲ. ಮಾಡಿದ್ರು ಕೂಡ ಏನೋ ಒಂದು ನಾಮಕಾವಾಸ್ತೆ ಯಾವುದೋ ಒಂದು ಕಾಂಪಿಟೇಷನಿಗೆ ಹೋದ್ರು, ಮೆಡಲ್ ತೊಗೊಂಡು ಬಂದರು, ಒಂದು ಶೋ
ಆಫ್ ಮಾಡೋಕ್ಕೆ ನನಗೆ ಎಕ್ಸ್ಟ್ರಾ ಕರಿಕ್ಯುಲರ್ನಲ್ಲಿ ಏನಾದರೂ ಬೇಕೇ ಹೊರತು ನಿಜವಾಗಿ ಎನ್ಕರೇಜ್ ಮಾಡ್ತಾ ಇರೋದು ಕಮ್ಮಿ. ಈಗ ಮಕ್ಕಳು ಸಾಧಾರಣವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲಲ್ಲಿ ಹೋಗಿ ಓದ್ಕೊಂಡು ಬಂದಿದ್ರೆ ಮತ್ತಿರ್ಗ ಟ್ಯೂಷನಿಗೆ ಕಳಿಸಿ ಅವ್ರಿಗೆ ಇನ್ನೊಂದಷ್ಟು ಬರ್ಡನ್ ಮಾಡ್ತಾ ಇದ್ದೀವಿ. ಮೇಡಮ್ ಹೇಳ್ದಂಗೆ ಆಟ ಆಡಕ್ಕೆ ಹೋಗಿ ಎಂಜಾಯ್ ಮಾಡಿ ಒಂದಷ್ಟು ಗುದ್ದಾಡಿಕೊಂಡು ಅಲ್ಲಿ ಕಲಿಬೇಕು, ನಾನು ಸಮಾಜನ ಹೇಗೆ ಎದುರಿಸ್ಬೇಕು, ಹೇಗೆ ನಾನು ಬೇರೆಯವ್ರ ಜೊತೆನಲ್ಲಿ ಯಾವುದೋ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಲಿ ನಾನು ಸಿಕ್ಕಾಕೊಂಡೆ ಅಂದರೆ ಹೆಂಗೆ ಬರಬೇಕು ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಅಮ್ಮನ ಹತ್ರ ಓಡ್ ಬರ್ತಾರೆ ಅಥವಾ ದೊಡ್ಡವ್ರ ಹತ್ರ ಓಡ್ ಬರ್ತಾರೆ, ಅವ್ನು ಹಿಂಗಂದ, ಇವಳು ಈ ಥರ ಅಂದ್ಲು, ಈ ಥರ ಆಯಿತು. ಅವರಾಗ ಅವರೇ ಆ ಸಿಚುವೇಶನನ್ನು ಫೇಸ್ ಮಾಡಬೇಕು ಅನ್ನೋದನ್ನ ಕಲಿತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಯಾರೋ ಒಬ್ರು ಬರ್ತಾರೆ, ಬಂದು ಕೂಗಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾನು ಮಾಡೋದು ಇನ್ನೇನು ಇಲ್ಲ, ಜಸ್ಟ್ ಹೋಗಬೇಕು, ಕಂಪ್ಲೇಂಟ್ ಮಾಡಬೇಕು, ಮುಗೀತು ನನ್ನ ಕೆಲಸ. ಹಾಗೆ ಮಾತಾಡ್ತೀನಿ ಮೇಡಮ್ ಮುಂದಿನ ಹಂತದಲ್ಲಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ಹದಗೆಡೋಕೆ ಕಾರಣ ಏನು ಎನ್ನುವಂಥ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ತಜ್ಞರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಮಂಡಿಸಿದ್ರು. ಮಕ್ಕಳಿಗೆ ಆಪ್ತ ಸಮಾಲೋಚನೆಯ ಅಗತ್ಯ ಇದೆ ಅಂತೇಳಿ ಈಗಾಗಲೇ ಮಕ್ಕಳ ಆಯೋಗಕ್ಕೆ ಪತ್ರವನ್ನು ಬರೆಯಲಾಗಿದೆ. ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಸರ್ಕಾರ ವಹಿಸಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಲೆಟರನ್ನು ಬರೆಯಲಾಗಿದೆ. ಮಮತಾ ಅವರನ್ನು ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಮೇಡಮ್, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಒತ್ತಡ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಅವ್ರು ಫೇಸ್ ಮಾಡ್ತಾ ಇದ್ದಾರೆ. ಒಪ್ಕೊಳ್ತೀರಾ ಈ ಮಾತನ್ನು? ನಾವು ಹೇಳ್ದಂಗೆ ಎಲ್ಲರೂ ಒಪ್ಕೊಳ್ತಿರೋದು ಯುನಾನಿಮಸ್ ಆಗಿ ದಟ್ ಲೈಫ್ ಇಸ್ ವೆರಿ ಕಾಂಪಿಟೇಟಿವ್ ಅಂತ. ಅದನ್ನು ಯಾವಾಗಲೂ ಒಂದು ರ್ಯಾಟ್ ರೇಸಿಗೆ ಕಂಪೇರ್ ಮಾಡ್ತೀವಿ. ಜೀವನ ಅಂದರೆ ಒಂದು ರ್ಯಾಟ್ ರೇಸ್ ಅಂತ. ಬಟ್ ಈವನ್ in that race also the winner is a rat only. End of the day you are not a human being. So ಒಂದೊಂದು ಮನುಷ್ಯನಿಗೂ ಒಂದು ಯುನೀಕ್ ಟ್ರೇಟ್ ಅಂಡ್ ಕಾಂಬಿನೇಷನ್ ಇರುತ್ತೆ. ಈಗ ಹವಾರ್ಡ್ ಗಾರ್ಟ್ನರ್ ಅಂತ ಒಬ್ಬ ವಿಜ್ಞಾನಿ, ಸೈಕಾಲಜಿಸ್ಟ್, ಹಿ ಕೇಮ್ ಅಪ್ ವಿತ್ ಅ ಕಾನ್ಸೆಪ್ಟ್ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ. ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ 8 ಥರ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಇದೆ. ಬರೀ ಜನರಲ್ IQ ಇಸ್ ನಾಟ್ ದ ಓನ್ಲಿ ಥಿಂಗ್ ಅಂತ. ಒಂದೊಂದು ಮಗುನಲ್ಲಿ ಒಂದು ಕೇಪಬಿಲಿಟಿ. ಮಗು ಮ್ಯೂಸಿಷಿಯನ್ ಆಗಿದ್ದರೆ ಆ ಮಗು ಮ್ಯೂಸಿಕಲ್ಲೇ ಚೆನ್ನಾಗಿರುತ್ತೆ. ಎಲ್ಲ ಮಕ್ಕಳು ಮ್ಯಾಥಲ್ಲಿ ಚೆನ್ನಾಗಿರಬೇಕು, ಅಕಾಡೆಮಿಕ್ ಚೆನ್ನಾಗಿರಬೇಕು ಅಂತಿಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಆದರೆ ಅವರಿಗೆ ಅದೇ ಕೇಪಬಿಲಿಟಿನೇ ಜಾಸ್ತಿ ಇರುತ್ತೆ. ಅಥವಾ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಜಾಸ್ತಿ ಇರೋರು ಮುಂದೆ ಒಬ್ಬ ಮಾರ್ಕೆಟಿಂಗ್ ರೋಲ್ ಇರ್ಬೋದು, ಬಿಸ್ನೆಸ್ ಅನಾಲಿಸ್ಟ್ ಇರ್ಬೋದು, ಈ ಥರ ಕೆಲಸಕ್ಕೆ ಹೋಗ್ತಾರೆ. ಇಂಟ್ರಾ ಪರ್ಸನಲ್ ಸ್ಕಿಲ್ಸ್ ಚೆನ್ನಾಗಿರೋರು ನಮ್ಮ ದಲೈ ಲಾಮಾ ಥರ ಒಂದು ದೊಡ್ಡ ಗುರುಗಳಾಗ್ತಾರೆ, ಜಗ್ಗಿ ವಾಸುದೇವ್ ಥರ. ಸೊ ಈ ಥರ ಸ್ಪೇಷಲ್ ಸೈನ್ಸ್ ತುಂಬ ಚೆನ್ನಾಗಿರೋರು, ದೇ ಡಿಸೈನ್ ಅ ಲಾಟ್ ಆಫ್ ಟೆಕ್ನಾಲಜಿಕಲಿ ಕಾಂಪಿಟೆಂಟ್. ಈ ಮಕ್ಕಳಿಗೆ ಸ್ಕೂಲ್ ಲೆವೆಲಲ್ಲೇ ಈ ಮಕ್ಕಳ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ನೀವು ಹೊಸ ಹೊಸ ಕಾಯಿಲೆಗಳು ಬರ್ತಾನೇ ಇದೆ ಮೆಂಟಲ್ ಹೆಲ್ತಲ್ಲಿ. ನಾನು ಇತ್ತೀಚೆಗೆ ನೋಡ್ತಿರೋದು, ನಾವು ಏನು ಓದ್ತೀವೋ ಆಂಗ್ಸೈಟಿ, ಡಿಪ್ರೆಷನ್, ಅದರೊಳಗೆ ಬೇರೆ ಬೇರೆ ಫಾರ್ಮ್ಸಲ್ಲಿ ಬರ್ತಾ ಇದೆ. ಸೊ ಈ ಮಗುಗೆ ನೀವು ನೋಡ್ಬೋದು, ಒಂದು 8-7ನೇ ಕ್ಲಾಸ್ವರೆಗೂ ಮಗು ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ಲ್ಲೂ ಪಾರ್ಟಿಸಿಪೇಟ್ ಮಾಡುತ್ತೆ. ದ ಮಿನಿಟ್ ಹೈಸ್ಕೂಲ್ ಶುರು ಆಗ್ತಿದ್ದಂಗೆ ಆ ಮಗುಗೆ ಸ್ಪೋರ್ಟ್ಸ್ ಕಟ್, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಕಟ್, ಓನ್ಲಿ ಸ್ಟಡೀಸ್. ದ್ಯಾಟ್ ವಿಲ್ ನೆವರ್ ಮೇಕ್ ಎನಿಬಡಿ ಕಾಂಪಿಟೆಂಟ್. ಬೇಸಿಕಲಿ ಆ ಮಗು ಸ್ಟ್ರೆಂತ್ ಏನು, ವೀಕ್ನೆಸ್ಸಸ್ ಏನು ಅಂತ ಬರೀ ಅರ್ಲಿ ಟೈಮಲ್ಲಿ ಸ್ಕ್ರೀನಿಂಗ್ ಮಾಡಿ ಆ ಮಗುಗೆ ತಕ್ಕಾಗಿರೋ ಇಂಟ್ರೆಸ್ಟ್ ಏರಿಯಾಕ್ಕೆ ಪ್ರಕಾರ ಆ ಮಗುನ ಡೆವಲಪ್ ಮಾಡಿದರೆ ಆ ಮಗುಗೆ ಈಗ ಮುಂದೆ ಬರೋ ಕಾಂಪಿಟೇಷನ್ಸ್ ಏನಿದಾವೆಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಮನ್ವಿತಾ ಮೇಡಮ್, ಇತ್ತೀಚಿನ ಜನ್ರೇಷನಲ್ಲಿ ನಾವು ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀವಿ. ಹಿಂದೆ ಕಾಲ ಹೀಗಿರಲಿಲ್ಲ. ಮನೆಯಲ್ಲಿ ಒಂದು ಕೂಡು ಕುಟುಂಬ ಇರ್ತಿತ್ತು. ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳೋಕೆ ಅಲ್ಲಿ ಮನೆಯಲ್ಲಿ ತಂದೆ ತಾಯಿ ಇರ್ತಾ ಇದ್ರು, ಅಜ್ಜ ಅಜ್ಜಿ ಇರ್ತಾ ಇದ್ರು. ಈಗ ಹಾಗಲ್ಲ, ತಂದೆ ತಾಯಿ ಕೂಡ ಇರಲ್ಲ. ಮಕ್ಕಳು ಶಾಲೆ ಮುಗಿಸ್ಕೊಂಡು ಬಂದು ಸೀದಾ ಟ್ಯೂಷನ್ಗೆ ಹೋಗ್ತಾರೆ. ಹೀಗೇನೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಯಾರು ಕೂಡ ಇರೋದಿಲ್ಲ. ಮನುಷ್ಯನಿಗೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ವೆರಿ ಇಂಪಾರ್ಟೆಂಟ್ ಎನ್ನುವುದು ತುಂಬಾ ಜನಕ್ಕೆ ಗೊತ್ತೇ ಇಲ್ವಾ? ಹಾಗಾದ್ರೆ ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಜನರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ BP, ಶುಗರ್, ಕೊಲೆಸ್ಟ್ರಾಲ್ 3 ಸರಿ ಇದ್ರೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಅನ್ಸುತ್ತೆ. ಬಟ್ ಇದ್ರ ಹಿಂದೆ ಈ BP, ಶುಗರು, ಕೊಲೆಸ್ಟ್ರಾಲ್ ಅಥವಾ ಬೇರೆ ಯಾವ್ದಾದ್ರು ಕಾಯಿಲೆ ಇರ್ಬೋದು, ಇದರ ಮೂಲ ಎಲ್ಲಿದೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ. ಯಾವಾಗ ಮನಸ್ಸು
ಸರಿ ಇರೋದಿಲ್ವೋ, ಸಮತೋಲನ ಕಳ್ಕೊಳ್ಳುತ್ತೋ ಅಥವಾ ಬ್ಯಾಲೆನ್ಸ್ ಇರೋದಿಲ್ವೋ, ಅವಾಗ ಬೇರೆ ಕಾಯಿಲೆಗಳು ಉಂಟಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋದೆ, ಆದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನೀವು ಕೇಳಿದ ಒಂದು ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ಇರೋರು ಅವರು ಒಂದು ಸಪೋರ್ಟ್ ಕೊಡ್ತಾ ಇದ್ರು, ಒಪಿನಿಯನ್ ಕೊಡ್ತಾ ಇದ್ರು, ಹೀಗ್ ಮಾಡ್ಬಿಡು ಇದು ನಿನಗೆ ಸಹಾಯ ಮಾಡುತ್ತೆ ಅಂತ. ಆದ್ರೆ ಇವತ್ತು ಅದೇ ಒಂದು ಸ್ಮಾಲ್ ಹೆಲ್ಪ್ ಒಪಿನಿಯನ್ ಎಲ್ಲಿ ಸಿಗುತ್ತೆ? ಅಪ್ಪ ಅಮ್ಮ ಬ್ಯುಸಿ ಇರ್ತಾರೆ, ಅವ್ರಿಗೂ ಒತ್ತಡ, ವರ್ಕಿಂದು ಒತ್ತಡ, ಎಲ್ಲಿ ಹೋಗಿ ಕೇಳೋದು? ಅವ್ರಿಗೆ ಬೇರೆಯವ್ರಿಗೆ ಆಂಟಿ ಅಂಕಲ್ಲು ದೊಡ್ಡಮ್ಮ ಚಿಕ್ಕಮ್ಮ ಅವ್ರನ್ನೆಲ್ಲ ಕೇಳೋದಕ್ಕೆ ಮನೆಯಿಂದ ದೂರ ಇರ್ತಾರೆ, ಸಂಕೋಚ ಇರ್ಬೋದು ಮಕ್ಕಳಲ್ಲಿ, ಹೋಗಿ ಕೇಳೋದಿಲ್ಲ. ಆಮೇಲೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ಸುಮಾರು 50-70% ಸೂಸೈಡ್ ಬರೀ ಹೆಣ್ಮಕ್ಳು ಕಮಿಟ್ ಮಾಡೋದು. ಅದರಲ್ಲಿ 30-50% ಗಂಡು ಮಕ್ಕಳು ಸೂಸೈಡ್ ಅಟೆಂಪ್ಟ್. ಅದರಲ್ಲಿ ಅರೌಂಡ್ 40% ಫುಲ್ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಎಲ್ಲ ಸೂಸೈಡ್ 100% ಅಂತ ತಗೊಂಡ್ರೆ 55% ಗಂಡು ಮಕ್ಕಳಲ್ಲಿ ಆಲ್ಕೋಹಾಲ್ ಇಂದ ಅವರು ಒಂದು ಡಿಸಾರ್ಡರ್ಗೆ ಒಳಗಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಡ್ರಗ್ಸ್ ಇಂದ ಮತ್ತು ಬೇರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಇಂದ. 60% ಡಿಪ್ರೆಷನ್ಗೆ ಒಳಗಾಗಿರೋ ಅಂತವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಪರ್ಟಿಕ್ಯುಲರ್ ಇದ್ರ ಪ್ರಕಾರ. ಮತ್ತು 20% ಮೂಡ್ ಡಿಸಾರ್ಡರ್, 10% ಈ ರಿಸ್ಕಿ ಬಿಹೇವಿಯರ್ ಅಂತಂದ್ರೆ ನೀವು ಸ್ವಲ್ಪ ವರ್ಷದ ಹಿಂದೆ ಕೇಳಿರ್ಬೋದು ಬ್ಲೂ ವೇಲ್ ಗೇಮ್ ಅಂತ. ಅದರಲ್ಲಿ ಪ್ರತಿನಿತ್ಯ ಒಂದೊಂದು ಟಾಸ್ಕ್ ಕೊಡ್ತಾರೆ, ಆ ಟಾಸ್ಕ್ ಮಾಡ್ತಾ ಹೋಗ್ತಾರೆ, ಕೊನೆಗೆ ಹೋಗಿ ಅಲ್ಲಿಂದ ಜಿಗಿ ಅಂತಂದ್ರೆ ಜಿಗಿದು ಬಿಟ್ಟು ಪ್ರಾಣ ಕಳ್ಕೊಂತಾರೆ. ದಟ್ ಈಸ್ ಆಲ್ಸೋ ಸೂಸೈಡ್. ಮತ್ತು ಇನ್ನೊಂದು ಬೇರೆ ಬೇರೆ ಸ್ಪೋರ್ಟ್ಸ್ ಇರುತ್ತಲ್ಲ, ಬಂಜಿ ಜಂಪಿಂಗ್, ಅದು ಇದು ಟ್ರೈ ಮಾಡಕ್ ಹೋಗಿ ಅವರು ಅದ್ರಲ್ಲಿ ಚೆನ್ನಾಗಿ ಹೋಗಿರ್ತಾರೆ, ಆಮೇಲೆ ಮನೆಯಲ್ಲಿ ಏನೋ ಆಗುತ್ತೆ, ಜೀವನದಲ್ಲಿ ಏನೋ ಆಗುತ್ತೆ, ಅದೇ ಸ್ಪೋರ್ಟ್ ಬಳಸ್ಕೊಂಡು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇನ್ನು 10% ಪರ್ಸನಾಲಿಟಿ ಡಿಸಾರ್ಡರ್ಸ್. ಅದ್ ನೋಡಿ, ಈ ಪರ್ಸನಾಲಿಟಿ ಡಿಸಾರ್ಡರ್ ಇದೆಯಲ್ಲ, ಇದು ಡಿಸಾರ್ಡರ್, ಡಿಸೀಸ್ ಅಲ್ಲ. ಇವಾಗ ಹೇಳಿದ್ದು ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲಾನು ಡಿಸಾರ್ಡರ್, ಇದು ಡಿಸೀಸ್ ಅಲ್ಲ, ಕಾಯಿಲೆ ಅಲ್ಲ, ಇದು ಒಂದು ಡಿಸಾರ್ಡರ್. ಇದಕ್ಕೆ ಮೆಡಿಸಿನ್ ಕೊಟ್ಬಿಟ್ಟು ಮಾತ್ರೆ ತಗೊಂಡು ಜ್ವರ ಹೆಂಗ್ ಹೋಗುತ್ತೋ 2-3 ದಿನದಲ್ಲಿ ಹೋಗುತ್ತೆ ಅಂತ ಅಲ್ಲ. ಇದಕ್ಕೆ ಕರೆಕ್ಟ್ ಆಗಿರೋ ಮೆಡಿಕೇಶನ್ ಬೇಕು, ಅದ್ರ ಜೊತೆ ಕೌನ್ಸಿಲಿಂಗು ಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಕೌನ್ಸಿಲಿಂಗ್ ಯಾರು ಕೊಡ್ತಾರೆ ಅಂತ. ಕೌನ್ಸಿಲಿಂಗ್ ಕೊಡೋರು ಒಬ್ರು ಸೈಕಾಲಜಿಸ್ಟ್ ಆಗಿರ್ಬೇಕು. ಬೇರೆ ಕೌನ್ಸಿಲಿಂಗ್ ಕೋರ್ಸ್ ಮಾಡಿ ಬಂದು ಕೌನ್ಸಿಲಿಂಗ್ ಕೊಟ್ರು ಅವರಿಗೆ ಈ ಕೆಲವೊಂದು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಪಾಪ ಗೊತ್ತಿರೋದಿಲ್ಲ. ಮತ್ತೆ ನಾವು ಕೋಮಾರ್ಬಿಡಿಟಿ, ಪ್ರಿಮಾರ್ಬಿಡಿಟಿ ಅಂತೀವಿ, 2 ಕಾಯಿಲೆನೂ ಇರುತ್ತೆ ಅವ್ರಿಗೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ಬೇಕು. ಮತ್ತೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬಿಟ್ಟು ಮೆಡಿಸಿನ್ ತಗೊಬೇಕು. ಸಲಹೆ ಕೊಡೋದಕ್ಕೂ ಕೌನ್ಸಿಲಿಂಗ್ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಇದನ್ನ ನಾವು ತಿಳ್ಕೊಬೇಕು. ಅದಲ್ದಲೇನೆ ಕೆಲವು ಮಕ್ಕಳಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಇರುತ್ತೆ ಸರ್. ನನಗೆ ಯಾಕೋ ತುಂಬಾ ಲೋ ಅನ್ನಿಸ್ತಾ ಇದೆ, ಲೋನ್ಲಿನೆಸ್ ಇದೆ ಅಂತ ಹೋಗ್ಬಿಟ್ಟು ಅಪ್ಪ ಅಮ್ಮಂಗೆ ಹೇಳಿದಾಗ ಜನರೇಷನ್ ಗ್ಯಾಪ್ ಅಂತ ಇರುತ್ತಲ್ಲ, ಅವ್ರು ಅದನ್ನ ಒಪ್ಪೋದಿಲ್ಲ. ಅದೆಂತ ಲೋನ್ಲಿನೆಸ್, ನನಗೆ ಇಲ್ದಲೇ ಇದ್ದಿದ್ದು ನಿನಗೇನ್ ಬಂದಿದೆ ಅಂತ. ಯಾವತ್ತು ತಂದೆ ತಾಯಿ ಮಕ್ಕಳು ಮಾತನ್ನ ಒಂದಿಷ್ಟು ಕಿವಿ ಕೊಟ್ಟು ಪ್ರತಿನಿತ್ಯ ಒಂದ್ ಸ್ವಲ್ಪ ಕೇಳಿಸ್ಕೊಂತಾರೋ ಅಲ್ಲಿವರೆಗೂ ಮಕ್ಕಳು ಆ ಒಂದು ಕಷ್ಟದಲ್ಲೇ ಇರ್ತಾರೆ. ಹೇಗ್ ನಾನು ಹೇಳ್ಬೇಕು, ಏನ್ ಹೇಳ್ಬೇಕು ಅಂತ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ಮತ್ತು ಪ್ರಶ್ನೆಗಳು ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ತಂದೆ ತಾಯಿ ಆದಂತವ್ರು ಪ್ರಶ್ನೆಗಳು ಕೇಳಿ, ಮಕ್ಕಳು ಪ್ರಶ್ನೆ ಕೇಳಿದ್ರೆ ತಪ್ಪಂತ ಇಲ್ಲ, ಪ್ರಶ್ನೆ ಕೇಳಿ, ಆ ಪ್ರಶ್ನೆ ಸರಿ ಇದ್ರೆ ಉತ್ತರ ಕೊಡಿ. ಇಲ್ಲ ಅಂತಂದ್ರೆ ಇದು ನಿಮ್ಮ ವಯಸ್ಸಿಗೆ ಮೀರಿದ್ದು ಅಥವಾ ಇದು ಇವಾಗ ಬೇಡ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕ್ಬೋದು. ಆದ್ರೆ ಪ್ರಶ್ನೆನೇ ಕೇಳಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಆ ಮಗು ಹೋಗ್ಬಿಟ್ಟು ರಾಂಗ್ ಪರ್ಸನ್ ಅನ್ನ ಪ್ರಶ್ನೆ ಕೇಳ್ಬೋದು, ಅಥವಾ ಪ್ರಶ್ನೆನೇ ಕೇಳಕ್ ಆಗ್ದಲೇ ಅದೊಂಥರ ಖಿನ್ನತೆಗೆ ಒಳಗಾಗ್ಬೋದು ಆ ಮಗು. ಇನ್ನೊಂದು ಪ್ರೊಫೆಷನಲ್ ಹೆಲ್ಪ್ ಸಿಗೋದಿಲ್ಲ. ಯಾವಾಗ ಆ ಮಗುಗೆ ಪ್ರೊಫೆಷನಲ್ ಹೆಲ್ಪ್ ಬೇಕು ಅಂದ್ರೆ ಕೌನ್ಸಿಲಿಂಗ್ ಹೆಲ್ಪ್ ಬೇಕು, ಅದು ಸಿಗೋದಿಲ್ಲ. ಆ ಮಗು ಏನ್ ಅನ್ಕೊಳ್ಳುತ್ತೆ, ನಾನು ಡಾಕ್ಟರ್ ಹತ್ರ ಹೋಗ್ತೀನಿ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ಯಾಕೋ ತಲೆ ನೋವ್ತಾ ಇದೆ ಅಥವಾ ನನಗೆ ನಿದ್ದೆ ಜಾಸ್ತಿ ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ, ಇದಿಷ್ಟೇ ಹೇಳುತ್ತೆ. ಮನೆಯಲ್ಲಿ ನಿಜ ಹೇಳಿದ್ರೆ ಎಲ್ಲಿ ಬೈದು ಬಿಡ್ತಾರೋ ಅಂತ ತಂದೆ ತಾಯಿ ಜೊತೆ ಹೋದಾಗ ಇಷ್ಟನ್ನೇ ಹೇಳ್ತಾರೆ. ರಾಂಗ್ ಡಯಾಗ್ನೋಸಿಸ್ ಆಗುತ್ತೆ. ಬರೀ ಆ ಒಂದು ಸಿಂಪ್ಟಮ್ ಮಾತ್ರ ಅವ್ರಿಗೆ ಮೆಡಿಕೇಶನ್ ಸಿಗುತ್ತೆ, ಹೊರತಾಗಿ ಡಾಕ್ಟರು ಹೋಗ್ಬಿಟ್ಟು ಒಂದು ಸೈಕಾಲಜಿಸ್ಟ್ ಹತ್ರ ಕೌನ್ಸಿಲಿಂಗ್ ಮಾಡಿಸಿ ಅಂತ ಹೇಳೋದಕ್ಕೂ ಅವ್ರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಕೌನ್ಸಿಲಿಂಗ್ ಮಾಡೋರು ಅಷ್ಟೇ ಸ್ವಲ್ಪ ಜವಾಬ್ದಾರಿಯಿಂದ ಕೌನ್ಸಿಲಿಂಗ್ ಮಾಡಬೇಕು. ಫಸ್ಟ್ ಅಸೆಸ್ಮೆಂಟ್ ಮಾಡಬೇಕು. ಬೇಕಾದಷ್ಟು ನಮ್ದು ಅಸೆಸ್ಮೆಂಟ್ ಕ್ವೆಶ್ಚನರ್ಸ್ ಇದೆ, ಮತ್ತೆ ಟೂಲ್ ಕಿಟ್ ಇದೆ, ಬ್ಯಾಟರೀಸ್ ಆಫ್ ಅಸೆಸ್ಮೆಂಟ್ ಇದೆ. ಅದನ್ನ ಯೂಸ್ ಮಾಡಿಬಿಟ್ಟು ಮಗುವಿನ ಸೂಸೈಡ್ ಆ ಒಂದು ಐಡಿಯೇಷನ್ ಥಾಟ್ಸು ಯಾವ ಲೆವೆಲಲ್ಲಿ ಇದೆ, ಇದಕ್ಕೆ ಕಾರಣ ಏನು ಅಂತ ಕಂಡು ಹಿಡಿಬೇಕು.
ಇದೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸರ್. ಆದ್ರೆ ಜನರೇಷನ್ ಗ್ಯಾಪ್ ಇಂದ ಆಗಿರುವಂತಹ ಕಮ್ಯುನಿಕೇಶನ್ ಗ್ಯಾಪ್ ಇಂದ ಹಲವಾರು ಕೇಸಸ್ ಅಲ್ಲಿ ಮಕ್ಕಳು ಸೂಸೈಡ್ ಮಾಡ್ಕೊಂತಾರೆ ಅಥವಾ ಎಸ್ ಮೇಡಮ್. ಓಕೆ, ಹೇಮಂತ್ ಕುಮಾರ್ ಸರ್, ಮಕ್ಕಳಿಗೆ ಶಾಲೆಯಲ್ಲಿ ಮಾತ್ರ ಸಮಸ್ಯೆಗಳಾಗ್ತಾ ಇಲ್ಲ, ಸಾಕಷ್ಟು ದೌರ್ಜನ್ಯಗಳು ಮಕ್ಕಳು ಎದುರಿಸ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ನಾವು ಪೋಕ್ಸೋ ರೇಟನ್ನು ನೋಡ್ತಾ ಹೋಗೋದಾದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಕೆಲವೊಂದಿಷ್ಟು ಅಲ್ಲೇ ರಾಜಿ ಸಂಧಾನದಲ್ಲೇ ಮುಗಿದು ಹೋಗುತ್ತೆ, ಸ್ಟೇಷನ್ಗೆ ಹೋಗಲ್ಲ ಕೆಲವೊಂದಿಷ್ಟು ಪ್ರಕರಣಗಳು. ಇಂಥ ವಿಚಾರಗಳು ಮಕ್ಕಳ ಮೇಲೆ ಬೀರುವಂಥ ಪರಿಣಾಮ ಸರ್? ಕೆಲವು ಪ್ರಕರಣಗಳು ಮಾತ್ರ ಬೆಳಕಿಗೆ ಬರುತ್ತೆ, ಇನ್ನು ಕೆಲವು ಪ್ರಕರಣಗಳನ್ನ ಮುಚ್ಚಾಕ್ತಾರೆ. ನಮ್ಮ ಕಮಿಟಿ ಮುಂದೆನೆ ಇತ್ತೀಚೆಗೆ ನಾನು ಹೇಳ್ತೀನಿ, ಸಮಾಲೋಚನೆ ಬಗ್ಗೆ ಹೇಳ್ಬೇಕಾದ್ರೆ ಸಮಾಲೋಚನೆ ಕೆಲವು ಶಾಲೆನಲ್ಲಿ ಆ ವ್ಯವಸ್ಥೆ ಇದೆ, ಅದು ಸ್ಟ್ಯಾಂಡರ್ಡ್ ಶಾಲೆನಲ್ಲಿ. ಅಲ್ಲಿ ಕೆಲವು ಮಕ್ಕಳೊಟ್ಟಿಗೆ ಮಾತಾಡಿರೋದಿದ್ದಾರೆ. ಆ ಮಕ್ಕಳಿಗೆ ಏನು ದೌರ್ಜನ್ಯ ಇರ್ಬೋದು, ಮಾನಸಿಕ ದೌರ್ಜನ್ಯ, ದೈಹಿಕ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಆಗಿರೋದನ್ನು ಅವ್ರು ಹಂಚ್ಕೊಂಡಿದ್ದಾರೆ. ಹಂಚ್ಕೊಂಡು ಅದು ಹಂಚ್ಕೊಂಡಾಗ ನಮ್ಮ ಮುಂದೆ ಬರ್ತದೆ. ಅದು ಹಂಚ್ಕೊಂಡ್ರೆ ಅವರು ಸ್ಕೂಲವರಾಗಲಿ ಬೇರೆಯವರಾಗಲಿ ನಮ್ಮ ಮುಂದೆ ಹೇಳ್ತಾರೆ, ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಕೇಸ್ ದಾಖಲು ಮಾಡಿ ಅದನ್ನು ಮಾಡ್ತೀವಿ. ಅದು ಒಂದು. ಕೆಲವು ಶಾಲೆನಲ್ಲಿದೆ, ಮಿಕ್ಕ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ. ಹಾಗಾದ್ರೆ ಅಲ್ಲೂ ದೌರ್ಜನ್ಯ ಆಗ್ತಾ ಇದೆ, ಆದರೆ ಅದು ಬೆಳಕಿಗೆ ಬರಲ್ಲ. ಬೆಳಕಿಗೆ ಬರಬೇಕು ಅಂದ್ರೆ ಆ ಮಕ್ಕಳಿಗೆ ಆ ಪ್ಲಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಬೇಕು. ಇಂಥ ಒಂದು ವ್ಯವಸ್ಥೆ ಇದೆ, ನಾನು ಧೈರ್ಯವಾಗಿ ಹೇಳ್ಬೋದು, ನನಗೆ ನ್ಯಾಯ ಸಿಗ್ತದೆ. ಆ ಅರಿವು ಯಾರಿಗಿದೆ? ಆ ಅರಿವನ್ನು ಯಾರು ಕೊಡೋದು? ಅದು ಆಗಬೇಕು. ಅದಾಗ್ತಾ ಇಲ್ಲ. ನಾವು ಎಲ್ಲೋ ಒಂದು ಕಡೆ ಯಾವುದೊತ್ತೋ ಒಂದು ದಿವಸ ಅದನ್ನು ಅಡ್ವರ್ಟೈಸ್ ಮಾಡಿದ್ರೆ ಆ ಮಕ್ಕಳಿಗೆ ಅದು ಗೊತ್ತಿರಲ್ಲ. ಎಷ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿ ಇದೆ? ಇದು ಆಗಬೇಕು. ಮತ್ತು ಇವಾಗ ಸುಪ್ರೀಂ ಕೋರ್ಟ್ ಹೇಳಿರೋದಕ್ಕೆ ಅದು ಆಕ್ಷನ್ ತಗೊಳ್ತಾ ಇದ್ದಾರೆ. ಆದರೆ ಬೇಕಾದಷ್ಟು ಪ್ರಕರಣಗಳು ನಡೀತಾ ಇದೆ. ಕೆಲವು ದಾಖಲಾಗ್ತದೆ, ರಾಜಿ ಸಂಧಾನ ಆಗ್ತದೆ. ಮತ್ತೆ ದಾಖಲಾದ್ರೂ ನಂತರ ಅವರು ಅದ್ರ ಮೇಲೆ ಪ್ರಭಾವ ಬೀರ್ತಾರೆ. ಪ್ರಭಾವ ಬೀರಿ ಆ ಚಾರ್ಜ್ ಶೀಟಲ್ಲಿ ಸುಳ್ಳನ್ನ ದಾಖಲು ಮಾಡಿ ಕೇಸಲ್ಲಿ ಗೆಲ್ಲದಂಗೆ ಮಾಡ್ತಾರೆ. ಎಷ್ಟು ಬಾಲ್ಯ ವಿವಾಹ ಆಗ್ತದೆ ಲೆಕ್ಕ ಇಲ್ಲ. 12 ವರ್ಷ 13 ವರ್ಷದ ಹೆಣ್ಮಗು ಡೆಲಿವರಿ ಆಗ್ತದೆ. ಇದು ಆಘಾತಕಾರಿ. ನಿಜ. ಇಂಥ ಪ್ರಕರಣಗಳು ಅಲ್ಲಿ ಆದ್ರೆ ಮಾತ್ರ ನಮಗೆ ಗೊತ್ತಾಗ್ತದೆ, ದಾಖಲಾದ್ರೆ ಗೊತ್ತಾಗ್ತದೆ. ಹಾಸ್ಪಿಟ್ಲಿಗೆ ಬರದಲೇ ಸ್ಟೇಷನ್ನಿಗೆ ಬರದಲೇ ರಾಜಿ ಸಂಧಾನಗಳು ಅನೇಕ ಪ್ರಕರಣಗಳಾಗ್ತದೆ. ಅದಾಗ್ದಂಗೆ ತಡಿಬೇಕು. ಮಾಹಿತಿ ಅವೇರ್ನೆಸ್ ಆಗಬೇಕು. ಇದು ಪ್ರತಿಯೊಬ್ಬ ಮಗುಗೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಶಾಲೆನಲ್ಲಿ ಆ ವ್ಯವಸ್ಥೆ ಮಾಡಬೇಕು, ಇಲಾಖೆ ಆ ವ್ಯವಸ್ಥೆ ಮಾಡಬೇಕು. ಇದಕ್ಕೆ ಕ್ರಮ ವಹಿಸ್ಬೇಕು ಅವರು. ಮರಿಯಾ ಹುಸೇನ್ ಅವರೇ, ಮಕ್ಕಳ ಮಾನಸಿಕ ಆರೋಗ್ಯಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ ವಿದ್ಯಾರ್ಥಿಗಳು ಹೆದರ್ಕೊಂಡು ಶಾಲೆಗೆ ಹೋಗ್ಬೇಕಾಗತ್ತೆ. ಏನಕ್ಕಂತ ಹೇಳಿದ್ರೆ ಮಳೆಗಾಲ ಬಂದಾಗ ಯಾವಾಗ ಹಂಚಾರೋಗುತ್ತೋ, ಕ್ಲಾಸ್ ರೂಮ್ ಒಳಗೆ ನೀರು ಬರುತ್ತೋ, ಇಂಥ ಸಮಸ್ಯೆಗಳು. ಕೆಲವೊಂದಿಷ್ಟು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಮಕ್ಕಳ ಬಗ್ಗೆ ಸರ್ಕಾರ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸಿದೆ ಎನ್ನುವಂಥದ್ದು ಈ ಮೂಲಕ ಸಾಕ್ಷಿ ಆಗ್ತಾ ಇದೆ. ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸಿರುವಂಥ ಸರ್ಕಾರ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡಬಹುದಾ? ಯಾವುದೇ ಒಂದು ಸರ್ಕಾರ ಬಂದ್ರೂ, ಐ ವುಡ್ ಲೈಕ್ ಟು ಸೇ ಇಟ್ ಅಗೇನ್, ಯಾವುದೇ ಒಂದು ಸರ್ಕಾರ ಬಂದ್ರೂ ಎಜುಕೇಷನ್ ಇಸ್ ನಾಟ್ ಗಿವನ್ ಇಂಪಾರ್ಟೆನ್ಸ್. ಬಿಕಾಸ್ ಎಷ್ಟು ಕಡಿಮೆ ಎಜುಕೇಟೆಡ್ ಇರ್ತಾರೆ ಅಷ್ಟು ಒಳ್ಳೆಯದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಬಂದ್ರೂ. ಸೊ ವೆನ್ ಯು ಸಿ ಯು ವಿಲ್ ಓನ್ಲಿ ಸಿ ಪ್ರೈವೇಟ್ ಸ್ಕೂಲ್ಸ್ ಬೀಂಗ್ ಇದು ಮಾಡ್ತಾರೆ, ಪ್ರಮೋಷನ್ಗಳು ಮಾಡ್ತಾರೆ. ಸರ್ಕಾರಿ ಸ್ಕೂಲ್ಗಳಿಗೆ ಪ್ರಮೋಷನ್ ಆಗೋದೇ ಇಲ್ಲ. ಎಷ್ಟೋ ಸರ್ಕಾರಿ ಸ್ಕೂಲು ಇವಾಗ ನಮ್ಮ ಕ್ಷೇತ್ರದಲ್ಲಿ ಶಿವಾಜಿನಗರಲ್ಲಿ ಹೋಗಿ ನೋಡಿದ್ದೀನಿ ನಾನು. ಹೆಣ್ಮಕ್ಳು ಹೋದ ಸ್ಕೂಲಲ್ಲಿ ಟಾಯ್ಲೆಟ್ ಇದೆ, ಡೋರ್ ಇಲ್ಲ. ಅದಕ್ಕೋಸ್ಕರ ಈ ಸರ್ವೆ ಮಾಡಿಬಿಟ್ಟು ನಾವು NGOಗೆ ಈ ರಿಪೋರ್ಟ್ ಸಬ್ಮಿಟ್ ಮಾಡಿದಾಗ ಅವ್ರು ಆಶ್ಚರ್ಯಪಟ್ಟರು. ಯಾತಕ್ಕೋಸ್ಕರ ಹೆಣ್ಮಕ್ಳು ಸ್ಕೂಲ್ಗೆ ಬರ್ತಿಲ್ಲ ಅಂದರೆ ಟಾಯ್ಲೆಟ್ಗಳು ಪ್ರಾಪರ್ ಫೆಸಿಲಿಟಿ ಇಲ್ಲ. ತಂದೆ ತಾಯಿ ಏನು ಹೇಳ್ತಾರೆ, ಒಂದು 1/2 ಕಿಲೋಮೀಟರ್ ಮಕ್ಕಳು ಹೋಗ್ಬಿಟ್ಟು ಟಾಯ್ಲೆಟ್ಗೆ ವಾಪಸ್ ಬರಬೇಕು. ಆ ಮಗು ಮನೆಗೆ ಬಂದು ವಾಪಸ್ ಹೋಗೋವಾಗ ಅಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಟೀಸ್ ಮಾಡೋದು ಇದು ಅದು ಅಂತ. ನೀನು ಹೋಗ್ಲೇ ಬೇಡ, ಮನೇಲಿ ಕೂತಿರು ಅಂತಾರೆ. ಇದನ್ನ ನಾವು ರೇಸ್ ಮಾಡಿ ಇಶ್ಯೂನ ನಾವು ಇನ್ಫಾರ್ಮು ಮಾಡಿದ್ದೀವಿ. ಇಂತಹ ಯಾಕೆ ಸರ್ಕಾರಿ ಶಾಲೆಗಳಿಗೆ ಅವ್ರ ಕಾಲೇಜ್ ತಗೊಳ್ಳಲ್ಲ ಅಂದರೆ, ನಾವು ಎಲ್ಲ ಸೋ ಕಾಲ್ಡ್ ಪೊಲಿಟಿಷಿಯನ್ಸ್ ಓನ್ ದೇರ್ ಓನ್ ಪ್ರೈವೇಟ್ ಸ್ಕೂಲ್ಸ್. ಎವ್ರಿ ಪೊಲಿಟಿಷಿಯನ್ ವಿಚ್ ಅವರ್ ಪಾರ್ಟಿ ಯು ಟೇಕ್, ಅವ್ರದಾದ ಸ್ವಂತ ಸ್ಕೂಲ್ಗಳಿದೆ, ಅವ್ರದಾದ ಸ್ವಂತ ಸ್ಕೂಲ್ಗಳು ನಡೆಸ್ತಾರೆ, ಅವ್ರದಾದ ಸ್ವಂತ ಹಾಸ್ಪಿಟಲ್ಗಳು ನಡೆಸ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ, ಹೋಗ್ತಾರೆ. ಕಾಲೇಜು ಇದ್ದಿದ್ರೆ, ಎಜುಕೇಶನ್ ನಾನು ಸಪೋರ್ಟ್ ಮಾಡಬೇಕಂತ ಇದ್ದಿದ್ರೆ ಇವತ್ತು ಅವ್ರು ಸಪೋರ್ಟ್ ಮಾಡ್ತಿದ್ರು. ಬಿಕಾಸ್ ಆರ್ ಗೌರ್ಮೆಂಟ್ ಸ್ಕೂಲ್ಸ್ ವೇರ್ ಡೂಯಿಂಗ್ ವೇ ಬೆಟರ್ ದೆನ್ ದ ಪ್ರೈವೇಟ್ ಸ್ಕೂಲ್ಸ್. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ಗೆ
ರೆಕ್ರೂಟ್ ಮಾಡೋ ಟೀಚರ್ ಪ್ರಾಸೆಸ್ ಇಸ್ ವೇ ಮೋರ್ ಡಿಫಿಕಲ್ಟ್ ದ್ಯಾನ್ ದ ಪ್ರೈವೇಟ್ ಸ್ಕೂಲ್ ಟುಡೇ ಬಿಕಾಸ್ ಅ ಟೀಚರ್ ಹ್ಯಾಸ್ ಟು ಹ್ಯಾವ್ ಅ B.Ed degree and she has to undergo so many tests to become a government school teacher. She is more capable than a private school teacher. But that is not happening today. ಯಾಕಂದ್ರೆ ಇಂಪಾರ್ಟೆನ್ಸ್ ಕೊಡಲ್ಲ, ಅಲ್ಲಿ ಟೀಚರ್ ಇಲ್ಲ, ಅಲ್ಲಿ ಟೀಚರ್ ಕೊರತೆ ಇದ್ರೆ. ಎಷ್ಟೋ ಸ್ಕೂಲ್ಗಳಲ್ಲಿ ನಾವು ನೋಡಿದೀವಿ, ವಿ ಹ್ಯಾವ್ 6 classes ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು 6th standard, you have only 2 teachers. Okay. Because they are under the pressure to handle all the 6 classes, all the subjects. ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅವರು? ಬಟ್ ದ ಸರ್ಕಾರ ವಾಟ್ ದೇ ಡೂ ಇಸ್ ದೇ ಬ್ಲೇಮ್ ದೆಮ್ ವೆರಿ ಈಸಿಲಿ. ಯಾಕೆ ಇವ್ರು ಕಡಿಮೆ ಮಾರ್ಕ್ಸ್ ತಗೊಂಡ್ ಬಂದಿದ್ದಾರೆ, ಯಾಕೆ ಇವ್ರ ಪರ್ಸೆಂಟೇಜ್ ಕಡಿಮೆ ಇದೆ, ಬಿಕಾಸ್ ದೇ ಡೋಂಟ್ ಕಮ್ ಅಂಡ್ ಡಿಸ್ಕ್ಲೋಸ್. ಸರ್ಕಾರಿ ಟೀಚರ್ಸ್ ಆಚೆ ಬಂದು ಹೇಳ್ತಿಲ್ಲ ಈ ಮಾತು. ನಮಗೆ ಗೊತ್ತಿದೆ, ಸರ್ವೆ ಮಾಡಿದೀವಿ, ಟೀಚರ್ಸ್ ಆರ್ ನಾಟ್ ಕಮಿಂಗ್ ಔಟ್ ಅಂಡ್ ಸ್ಪೀಕಿಂಗ್. ಅಲ್ಲಿ ಕೊರತೆ ಇದೆ, ನೀವು ಫಿಲ್ ಮಾಡಬೇಕು. ಸ್ಕೂಲ್ 6th ಕ್ಲಾಸ್ ಇದೆ ಅಂದ್ರೆ 6 ಟೀಚರ್ಸ್ ಆದ್ರೂ ಇರ್ಬೇಕು ತಾನೆ. ಯಾಕಲ್ಲಿ 6 ಟೀಚರ್ಸ್ ಇಲ್ಲ, 2 ಟೀಚರ್ಸ್ ಸ್ಕೂಲ್ ನಡೆಸ್ತಿದ್ದಾರೆ. ಎಷ್ಟೋ ನೀವು ಕಡೆ ದೂರ ಹೋಗ್ಬಿಟ್ಟು ನೀವು ನೋಡಿದ ದೇವನಹಳ್ಳಿ ಕಡೆ ಎಲ್ಲ. ಸೊ ದಿಸ್ ಇಸ್ ಅ ಬಿಗ್ ಗ್ಯಾಪ್ ದಟ್ ದ ಸರ್ಕಾರ ಹ್ಯಾಸ್ ಟು ಫಿಲ್. ಎರಡನೇದು, ಮಕ್ಕಳಂತ ಬಂದಾಗ, ಮಕ್ಕಳ ಮಾತಿಗೆ ಬಂದಾಗ ಕಾನ್ಫಿಡೆನ್ಸ್ ಇಲ್ಲ ಮಕ್ಕಳ ಹತ್ರ. ಪೇರೆಂಟ್ ಹತ್ರ ಮಾತಾಡ್ಬೇಕು, ಆ ಕಾನ್ಫಿಡೆನ್ಸ್ ಡೆವಲಪ್ ಆಗಿಲ್ಲ. ನೀವು ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡ್ತಿದ್ರಿ, ನಾವು ಅಜ್ಜ ತಾತ ಇದ್ರು ಮಾತಾಡ್ತಿದ್ವಿ. ಇವಾಗ ಕಾನ್ಫಿಡೆನ್ಸ್ ಇಲ್ಲ. ಅಮ್ಮಪ್ಪ ಹತ್ರ ಮಾತಾಡ್ಬೇಕಾ, ಫ್ರೆಂಡ್ ಹತ್ರ ಮಾತಾಡ್ಬೇಕಾ, ಟೀಚರ್ ಹತ್ರ ಮಾತಾಡ್ಬೇಕಾ, ಯಾರ ಹತ್ರ ಮಾತಾಡ್ಬೇಕಂತ ಮಗು ಗೊತ್ತಿಲ್ಲ ಇವತ್ತು. ಸೊ ದ ಬೆಸ್ಟ್ ಫ್ರೆಂಡ್ ದ ಮಗು ಇಸ್ ಥಿಂಕಿಂಗ್ ಸೋಷಿಯಲ್ ಮೀಡಿಯಾ. Okay. I will spend my time on the social media. Instagram is my friend, Facebook is my friend, videos are my friend. ಅದು ಕೂತ್ಕೊಂಡು ನಾನು ಟೈಮ್ ಪಾಸ್ ಮಾಡ್ತೀನಿ. ಬಿಕಾಸ್ ದ ಸೋಷಿಯಲ್ ಮೀಡಿಯಾ ಇಸ್ ಗೆಟಿಂಗ್ ದಮ್ ಹುಕ್ಡ್. ಪೇರೆಂಟ್ಸ್ ಆರ್ ನಾಟ್ ಸಿಟಿಂಗ್ ಅಂಡ್ ಲಿಸ್ನಿಂಗ್ ಟು ದಮ್. ಪೇರೆಂಟ್ಸ್ ಕೇಳ್ತಿಲ್ಲ ಮಾತು. ಏನಾಗ್ಬಿಟ್ಟಿದೆ, ಬ್ಯಾಕ್ ಬೆಂಚರು ಸರಿಯಾಗಿ ಓದ್ತಿಲ್ಲ, ಏನ್ ಮಾಡ್ತಾರೆ ಇವ್ರ ಲೈಫಲ್ಲಿ. ಸರ್, ಎಷ್ಟೋ ಬ್ಯಾಕ್ ಬೆಂಚರ್ಸ್ ಇವಾಗ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ ಲೈಫಲ್ಲಿ. ಎಷ್ಟೋ ಬ್ಯಾಕ್ ಬೆಂಚರ್ಸ್ ಇವಾಗ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ, ಎಷ್ಟು ಒಳ್ಳೆ ಮಾತು ಹೇಳಿದ್ರು. ಲುಕ್ ಅಟ್ ವಾಟ್ ಸ್ಕಿಲ್ಸ್ ಯೋರ್ ಚೈಲ್ಡ್ ಇಸ್ ಗುಡ್ ಅಟ್. ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಬರೀ ಟೀಚರ್ಸ್ ಮೇಲೆ ಹಾಕೋಕ್ ಹೋಗ್ಬೇಡಿ, ಬರೀ ಸ್ಕೂಲ್ ಮೇಲೆ ಹಾಕೋಕ್ ಬೇಡಿ. ಆಸ್ ಅ ಪೇರೆಂಟ್, ವಾಟ್ ಆರ್ ಯು ಡೂಯಿಂಗ್? ನಿಮ್ಮ ಮಕ್ಳು ಯಾವ್ದು ಕರೆಕ್ಟ್ ಆಗಿದ್ದಾರೆ ಅಂತ ನೀವು ನೋಡ್ತಿದ್ದೀರಾ? ಆಮೇಲೆ ನಾವು ಬೇರೆ ಒಬ್ಬರನ್ನ ಬ್ಲೇಮ್ ಮಾಡೋಣ. ಸೊ ಈ ತರ ವಿಷಯಗಳಲ್ಲಿ ಪೇರೆಂಟ್ಸ್ ಹ್ಯಾವ್ ಟು ವ್ಯಾಲ್ಯೂ ಫಾರ್ ಲೈಫ್ ಹೇಳ್ಕೊಡಿ. ಅದು ಬಂದು ಮನೆಯಿಂದ ಬರೋದು. ವ್ಯಾಲ್ಯೂ ಫಾರ್ ಲೈಫ್ ಅಂತ ಏನು ಸರ್? How you include your children in outdoor activities, outreach program. ಒಂದೊಂದು ಕೆಲಸ ನಾವು ಮಾಡ್ತಿದ್ವಿ. ಒಂದು ಹಾಲಿಡೇ ಬಂದಾಗ ವಿಲೇಜ್ ಕರ್ಕೊಂಡು ಹೋಗೋರು, ಅಲ್ಲಿ ಹೋಗ್ಬಿಟ್ಟು ಸ್ವಂತ ರಿಲೇಟಿವ್ಸ್ನೆಲ್ಲ ಮೀಟ್ ಮಾಡಿಸೋರು, ಅಗ್ರಿಕಲ್ಚರ್ ತೋರಿಸೋರು, ಇದೆಲ್ಲ ಮಾಡೋರು. ಇಲ್ಲಿ ಹೆಂಗ್ ಮಾಡ್ತಿದ್ದಾರೆ ಸರ್? ಏನು ಮಾಡ್ತಿಲ್ಲ. ಹೋಗ್ತಾರೆ, ಎಲ್ಲಾದ್ರೂ ಒಂದು ಫಾರ್ಮ್ಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಹೈ-ಫೈ ಡಿನ್ನರ್, ಹೈ-ಐ ಸಿನಿಮಾಸ್. Now hi-fi cinemas and everything has become hi-fi. And then you expect your child, ಯಾಕೆ ನಮ್ಮ ಮಕ್ಳು ಹಿಂಗಿದ್ದಾರೆ? ನೀವು ಹೇಳ್ಕೊಡ್ತಿಲ್ಲ ವ್ಯಾಲ್ಯೂ ಫಾರ್ ಲೈಫ್. ಆರ್ ಯು ಟೀಚಿಂಗ್? ನೀವು ಹೇಳ್ಕೊಡ್ತಿಲ್ಲ. ನೀವು ಸ್ಟಾರ್ಟ್ ಮಾಡಿ, ಅದನ್ನ ಎಲ್ಲರೂ ಫಾಲೋ ಮಾಡ್ತಾರೆ. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದ ಹೌಸ್ ಫಸ್ಟ್. ಉಷಾ ಕಿರಣ್ ಅವರೇ, ಮಕ್ಕಳು ಮೊದಲು ಸರಿಯಾಗಬೇಕಿರೋದು ತಮ್ಮ ಮನೆಯಿಂದಲೇ. ಪೇರೆಂಟ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಅವರವರ ಗೊಂದಲಗಳು, ಅವರವರ ಸಮಸ್ಯೆಗಳನ್ನ ಮಕ್ಕಳ ಮೇಲೆ ಹೇರ್ತಾ ಇದ್ದಾರೆ. ಇದರಿಂದಲೂ ಕೂಡ ಮಕ್ಕಳ ಮಾನಸಿಕ ಆರೋಗ್ಯ ಹದಗೆಡ್ತಾ ಇದೆ. ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಮೇಡಮ್? ಖಂಡಿತ ಹೌದು. ಪೇರೆಂಟ್ಸ್ ಇಬ್ಬರು ಇವಾಗ ಕೆಲಸಕ್ಕೆ ಹೋಗಬೇಕು ಅನ್ನೋ ಒತ್ತಡದಲ್ಲಿರ್ತಾರೆ. ಎಸ್ಪೆಷಲಿ ಬೆಂಗಳೂರು ನಗರದಂತಹ ಜಾಗಗಳಲ್ಲಿ ಇಬ್ಬರು ಪೋಷಕರು ಕೆಲಸ ಮಾಡಿದ್ರೇನೆ ಆ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋಕ್ಕಾಗೋದು, ಆ ಮಗುವಿನ ಬೇಡಿಕೆಗಳನ್ನು ಪೂರೈಸೋಕ್ಕಾಗೋದು ಅಂತ ಹೇಳಿ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇದ್ದಾಗ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅವ್ರು ಹೇಳ್ದಂಗೆ ಗಮನ ಕೊಡೋಕ್ಕಾಗದೇ ಇರೋದ್ರಿಂದ ನೀವು ಹೇಳಿದ್ದು ಖಂಡಿತ ಸತ್ಯ. ಎಸ್ ಮಮತಾ ಅವರೇ, ಶಾಲೆಗಳಲ್ಲಿ ಕೌನ್ಸಿಲಿಂಗ್ ಅಗತ್ಯ ಇದೆ ಎನ್ನುವುದಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ. ಹಾಗೆಯೇ ಸಾಕಷ್ಟು ಶಾಲೆಗಳಲ್ಲಿ, ಒಂದಷ್ಟು ಶಾಲೆಗಳಲ್ಲಿ ಈಗಾಗಲೇ ಕೌನ್ಸಿಲಿಂಗ್ ಮಾಡಲಾಗ್ತಾ ಇದೆ. ಆದರೆ ಎಲ್ಲ ಶಾಲೆಗಳಲ್ಲಿ ಇಲ್ಲ. 1-to-1 ಕೌನ್ಸಿಲಿಂಗ್ ಮಾಡಬೇಕು. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಅರಿತುಕೊಳ್ಬೇಕು, ಅವರ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ನಾವು ಪ್ರತಿಯೊಂದು ಶಾಲೆಯಲ್ಲೂ ಒಬ್ಬ ಕೌನ್ಸಿಲರ್ ನೆಸೆಸಿಟಿ ಇದ್ದೇ ಇದೆ. ಯಾಕಂದರೆ ಮೇಡಮು ಎಲ್ಲರೂ ಹೇಳೋಂಗೆ ನಾವು ಯುನಾನಿಮಸ್ಲಿ ದಟ್ ಮಕ್ಕಳಿಗೆ ಯಾರ ಹತ್ರ ಮಾತಾಡಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಒಂದು ಫ್ರೆಂಡ್ ಹತ್ರ ಮಾತಾಡಿದರೆ ನೀನೇ ಸರಿ ಅನ್ನೋ ಒಪಿನಿಯನ್ ಬರುತ್ತೆ, ತಂದೆ ತಾಯಿ ಹತ್ರ ಮಾತಾಡಿದರೆ ಇಲ್ಲ ನಿಂದೆ ತಪ್ಪು ಅನ್ನೋ ಒಪಿನಿಯನ್ ಬರುತ್ತೆ. ಇದೇ ಶಿಕ್ಷಕರ ಹತ್ರ ಮಾತಾಡಿದರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅ ಚೈಲ್ಡ್ ಬಿಯಾಂಡ್ ದ ಅಕಾಡೆಮಿಕ್ಸ್. ಸೊ ಜನರಲಿ ಆ ಮಗುಗೆ ಒಂದು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಎವ್ರಿ ಚೈಲ್ಡ್ ರಿಕ್ವೈರ್ಸ್ ಇಟ್. ಆ ಮಗು ತಪ್ಪು ಅಂತಲೂ ಹೇಳ್ದಿರಾ, ನೀ ಸರಿ ಅಂತಲೂ ಹೇಳ್ದಿರಾ, ಮೇಕಿಂಗ್ ದ ಚೈಲ್ಡ್ ರಿಫ್ಲೆಕ್ಟ್ ದಟ್ ವಾಟ್ ಐ ಆಮ್ ಡೂಯಿಂಗ್ ರಾಂಗ್ ಆರ್ ರೈಟ್ ಅನ್ನೋ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮಾರಲ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಎಲ್ಲ ಮಗುಗೂ ತನ್ನ ಬಗ್ಗೆ ಕಾನ್ಷಿಯಸ್ ಆಗಿರಬೇಕು, ತಾನು ಮಾಡ್ತಿರೋ ಎಲ್ಲ ಆ್ಯಕ್ಷನ್ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಕೌನ್ಸಿಲಿಂಗ್ ಈಸ್ ಅ ಓನ್ಲಿ ಪ್ಲೇಸ್ ವೇರ್ ಅ ನಾನ್ ಜಜ್ಮೆಂಟಲ್, unbiased kind of a conversation happens which is about life. ಎಲ್ಲರೂ ಅಕಾಡೆಮಿಕ್ ಬಗ್ಗೆ ಮಾತಾಡ್ತಾರೋ, ಇನ್ನೇನೋ ಮಾತಾಡ್ತಾರೋ, ಬಟ್ ಆ ಮಗು ಭವಿಷ್ಯದ ಬಗ್ಗೆ, ಮಗು ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ವೆಲ್
ಮನ್ವಿತಾ ಮೇಡಮ್, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ವಿದ್ಯಾರ್ಥಿಗಳ ಸಮಸ್ಯೆಗೆ, ಮಕ್ಕಳ ಸಮಸ್ಯೆಗೆ ಪರಿಹಾರಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಚುಟುಕಾಗಿ ಒಂದು ಲೈಫ್ ಸ್ಕಿಲ್ ಕ್ಲಾಸ್ ನಲ್ಲಿ ಟೀಚರ್ಸ್ ಕೌನ್ಸಿಲರ್ಸ್ ಹೋಗ್ಬಿಟ್ಟು ಪಾಠ ಮಾಡಿದಾಗ ಮಕ್ಳಿಗೆ ಗೊತ್ತಾಗುತ್ತೆ ಈ ತರ ಸಮಸ್ಯೆ ಇರುತ್ತೆ, ಇಂಥ ಸಮಸ್ಯೆಗೆ ಪರಿಹಾರನೂ ಇರುತ್ತೆ ಅಂತ. ಎರಡನೇದು ಸೂಸೈಡ್ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಬೇಕು. ಸೂಸೈಡ್ ಅನ್ನೋ ಪದ ಯೂಸ್ ಮಾಡ್ದಲೇ ಸೂಸೈಡ್ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಮತ್ತು ಹೆಲ್ಪ್ ಲೈನ್ ಇದೆ, ಹೆಲ್ಪ್ ಲೈನ್ ಮಕ್ಕಳು ಫೋನ್ ಮಾಡಿದ್ರು ಅವರಿಗೆ ಯಾವ ಸಹಾಯ ಬೇಕೋ ಗವರ್ಮೆಂಟ್ ಕೊಡುತ್ತೆ 1028. ಆಮೇಲೆ ಯೋಗ ಮೆಡಿಟೇಷನ್ ಯೋಗ ಮತ್ತೆ ಮೆಡಿಟೇಷನ್ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಬರುತ್ತೆ, ಹೆಲ್ಪ್ ಆಗುತ್ತೆ ಸೂಸೈಡ್ ನ ಪ್ರಿವೆಂಟ್ ಮಾಡೋದಕ್ಕೆ. ಇನ್ನು ಸೂಸೈಡ್ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವ್ರನ್ನ ಆ ಕ್ಷಣದಲ್ಲಿ ಸ್ವಲ್ಪ ಕಾನ್ವರ್ಸೇಷನ್ ಮೂಲಕ, ಮಾತಿನ ಮೂಲಕ ಎಂಗೇಜ್ ಮಾಡಿ, ಆ ಒಂದು ಕ್ಷಣ ಮೀರ್ ಹೋಯ್ತು ಅಂತಂದ್ರೆ ಆ ಜೀವ ಉಳ್ಕೊಂಡ್ಬಿಡುತ್ತೆ. ಇದು ಇಂಪಾರ್ಟೆಂಟ್. ಮತ್ತೆ ಕೆಲವೊಬ್ರು ಜೀವನದಲ್ಲಿ ಟ್ರಿಗರ್ ಪಾಯಿಂಟ್ಸ್ ಅಂತ ಇರುತ್ತೆ. ಈ ತರ ಒಂದು ಸಿಚುವೇಶನ್ ಬಂತು ಅಂದ್ರೆ ಮಾತ್ರ ಅವ್ರಿಗೆ ಸೂಸೈಡ್ ಥಾಟ್ ಬರುತ್ತೆ. ಅಂತ ಟ್ರಿಗರ್ ಪಾಯಿಂಟ್ಸ್ ನ ಪೇರೆಂಟ್ಸ್ ಆದಂತವ್ರು ಅಥವಾ ಟೀಚರ್ಸ್ ಆದಂತವ್ರು ಅದನ್ನ ಐಡೆಂಟಿಫೈ ಮಾಡಿ ಮಕ್ಕಳಿಗೆ ಹೇಳಿ, ಸೈಕೋ ಎಜುಕೇಶನ್ ಕೊಡ್ಲಿ. ಮತ್ತು ಫ್ರೆಂಡ್ಸ್ ನಲ್ಲಿ ಅವರು ವಾಟ್ಸ್ಆಪ್ ಸ್ಟೇಟಸ್, ವಾಟ್ಸ್ಆಪ್ DP ಎಲ್ಲ ನೋಡ್ತಿರ್ತಾರೆ. ಎಲ್ಲಾದ್ರೂ ರಾಂಗ್ ಏನಾದ್ರು ಇತ್ತು ಅಂದ್ರೆ ಯಾರಾದ್ರೂ ದೊಡ್ಡವ್ರಿಗೆ ಬಂದು ಹೇಳಿ, ಈ ಮಗು ಒಂದು ಯಾವ್ದೋ ಒಂದು ರೋಪ್ನ ಹಾಕೊಂಡಿದ್ದಾರೆ, ಹಗ್ಗ ಏನೋ ನೆಗೆಟಿವ್ ಆಗಿ ಬರ್ಕೊಂಡಿದ್ದಾರೆ ಅಂತ ಒಂದು ಜೀವನ ಉಳಿಸೋದಕ್ಕೆ ಪ್ರಯತ್ನ ಪಡ್ಬೋದು. ಮತ್ತೆ ಎಲ್ಲಾದ್ರೂ ಅಬ್ಯೂಸ್ ಆದಲ್ಲಿ ಆದಷ್ಟು ಬೇಗ ಆ ಮಗುನ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ. ಕೌನ್ಸಿಲಿಂಗ್ ಇಲ್ದಲೆ ಆ ಮಗು ಮತ್ತೆ ರೆಗ್ಯುಲರ್ ನಾರ್ಮಲ್ ಆಗೋದಕ್ಕೆ ತುಂಬಾ ಕಷ್ಟಪಡುತ್ತೆ. ಅಂಡ್ ಲಾಸ್ಟ್ ಒನ್ ನೋಡಿ ಸರ್, ಇವಾಗ ನಾವು ಹೊಸದೊಂದು ನ್ಯೂ ಏಜ್ ಬಂದಿದೀವಿ. ನ್ಯೂ ಏಜ್ ಅಲ್ಲಿ ನ್ಯೂ ಚೇಂಜಸ್ ಆಗಿರುತ್ತೆ. ನಾವು ಹಿಂದಿನಂತೆನೆ ಯೋಚನೆ ಮಾಡೋದಕ್ಕಾಗಲ್ಲ. ಈಗಿನ ಮಕ್ಕಳು ಈಗಿನ ಸಮಯದಲ್ಲಿದ್ದಾರೆ. ಆ ಚೇಂಜಸ್ ನ ಕೆಲವೊಂದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮಕ್ಕಳಿಗೆ ಆ ದೃಷ್ಟಿಕೋನದಿಂದ ಸರಿ ಮಾಡ್ಬೇಕು. ಅವ್ರಿಗೆ ಕರೆಕ್ಟಿವ್ ಸ್ಟೆಪ್ಸ್ ನ ಹೇಳ್ಕೊಡ್ಬೇಕು, ಕೋಪಿಂಗ್ ಮೆಕ್ಯಾನಿಸಮ್ ನ ಹೇಳ್ಕೊಡ್ಬೇಕು. ಆದ್ರೆ ಅವ್ರನ್ನ ದೂರಬಾರ್ದು. ಅವ್ರ ಮಕ್ಳಿಗೆ ಅನ್ಸ್ಬೇಕು ನಾನು ಹೋಗ್ಬಿಟ್ಟು ಹೇಳ್ಕೊಬಹುದು, ನನಗೆ ಸಹಾಯ ಸಿಗುತ್ತೆ ಅನ್ನೋ ಒಂದು ಸೇಫ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು. ಇದು ನಾವು ಮಾಡುವಂತಹ ಸೊಲ್ಯೂಷನ್ ಸರ್. ವೆಲ್ ಮೇಡಮ್, ವೆಲ್. ಹೇಮಂತ್ ಕುಮಾರ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್, ವಿದ್ಯಾರ್ಥಿಗಳಿಗಾಗಲಿ, ಪೋಷಕರಿಗಾಗಲಿ, ಶಿಕ್ಷಕರಿಗಾಗಲಿ? ಒಂದು ಕಿವಿ ಮಾತು ಹೇಳ್ತೀನಿ. ಒಂದು ಶಾಲೆಯಲ್ಲಿ ಟೀಚರು ನೀವೇನೇನಾಗಬೇಕು ಅಂತ ಹುಡುಗರಿಗೆ ಕೇಳ್ತಾರೆ. ಅವರೆಲ್ಲರೂ ಅದನ್ನು ಒಂದು ಬುಕ್ಕಲ್ಲಿ ಬರೆದು ಕೊಡ್ತಾರೆ. ಆಮೇಲೆ ಅದನ್ನೆಲ್ಲ ನೋಡಾದ್ಮೇಲೆ ಒಂದು ಹುಡುಗ ಬರೆದಿರ್ತಾನೆ, ನೀನೇನಾಗಬೇಕು ಅಂದರೆ ನಾನು ಮನೆಯಲ್ಲಿ ಬರೀ ಸಂತೋಷವಾಗಿದ್ದರೂ ಸಾಕು ಅಂತ ಬರೀತಾನೆ. ಅವಾಗ ಅರ್ಥ ಮಾಡ್ಕೊಬೇಕು. ಅದು ಒಂದು. ಇನ್ನು ನಮ್ಮ ಮುಂದೆ ಪ್ರಕರಣಗಳು ದಿನ ಬರ್ತವೆ, 50-100 ಪ್ರಕರಣ ಬರ್ತವೆ. ನಮ್ಮ ಮಗ ಓದ್ತಾ ಇಲ್ಲ, ದಡ್ಡ, ಏನು ಕಲ್ತಿಲ್ಲ ಅಂತ ಹೇಳ್ತಾರೆ. ಇವಾಗ ಜೀವನದಲ್ಲಿ ಶಿಕ್ಷಣ ಮುಖ್ಯ, ಆದರೆ ಜೀವನನೇ ಅಲ್ಲ ಶಿಕ್ಷಣ, ಜೀವನದ ಒಂದು ಭಾಗ. ಇವಾಗ ಶಿಕ್ಷಣದಲ್ಲಿ ಫೇಲ್ ಆದ ಅಂತ ಅಂದ್ರೆ ಜೀವನದಲ್ಲಿ ಫೇಲ್ ಆದ ಅಂತ ಅಲ್ಲ. ಇವಾಗ 2 ಶತಮಾನಗಳಿಂದ ಮಾತ್ರ ನಾವು ಶಿಕ್ಷಣನ ನೋಡ್ತಾ ಇದ್ದೀವಿ. ಇಷ್ಟು 1000 ವರ್ಷಗಳಿಂದ ಶಿಕ್ಷಣ ಇಲ್ಲದೆ ನೆಮ್ಮದಿಯಾಗಿ ಸಂತೋಷವಾಗಿ 100 ಕಾಲ ಬಾಳಿರೋರು ಇದ್ದಾರೆ. ಅಲ್ಲ, 100 ಕಾಲ ಬಾಳ್ತಾ ಇದ್ರ ಅವಾಗ ಎಲ್ಲರೂ. ಈ ತರ ಯಾವುದೇ ಅವಘಡ ನಡೀತಾ ಇರ್ಲಿಲ್ಲ, ಖಂಡಿತ ಯಾವುದೇ ಅವಘಡ ನಡೀತಾ ಇರ್ಲಿಲ್ಲ, ಬದುಕ್ತಾ ಇದ್ರು. ಇವಾಗ ಈ ಒತ್ತಡನ ನಾವು ಪೇರೆಂಟ್ಸ್ಗೆ ನಾನು ಹೇಳ್ತಾ ಇರೋದು, ಶಿಕ್ಷಣ ಅದು ಬೇಕು, ಅದಿಲ್ಲ, ಅದು ಪಡೆಯಕ್ ಆಗ್ಲಿಲ್ಲ ಅಂದ್ರೆ ಅದೇನೇ ಕೊನೆ ಅಲ್ಲ. ಅದು ನಾವು ಎಲ್ಲರೂ ಪಾಲಿಸಿದ್ರೆ ಶಿಕ್ಷಣದ ಒತ್ತಡದಿಂದ ಆಗ್ತಕ್ಕಂಥ ಆತ್ಮಹತ್ಯೆಗಳನ್ನ ಖಂಡಿತ ತಡಿಬಹುದು. ವೆಲ್ ಸರ್. ಮರಿಯಾ ಹುಸೇನ್ ಅವರೇ, ಶಿಕ್ಷಣವೇ ಶಿಕ್ಷೆ ಆಗಬಾರ್ದು ಎನ್ನುವುದಾಗೂ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾನೆ ಇರುತ್ತೆ ಪದೇ ಪದೇ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಕೇಳೋಕೆ ಬಯಸ್ತೀರಾ? ಸರ್ಕಾರ ಇವಾಗಲಾದರೂ ಆ್ಯಕ್ಷನ್ ತಗೋಬೇಕು. ಮುಂದೆ ಬಂದು ಇವಾಗಾದರೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅವ್ರು ಬಂದು ಬ್ಲೇಮ್ ಮಾಡ್ತಾನೆ ಇರ್ತಾರೆ. ಟೀಚರ್ಸ್ ಆರ್ ನಾಟ್ ಗುಡ್, ಸ್ಕೂಲ್ ಇಸ್ ನಾಟ್ ಗುಡ್, ಪೇರೆಂಟ್ಸ್ ಆರ್ ನಾಟ್ ಗುಡ್. ದೇ ಆರ್ ಓನ್ಲಿ ಸೇಯಿಂಗ್ ದಿಸ್. ಐ ಸೆಡ್ ಕಲೆಕ್ಟಿವ್ಲಿ ಎವ್ರಿಬಡಿ ನೀಡ್ಸ್ ಟು ಪಿಚ್ ಇನ್ ಹಿಯರ್, ಇನ್ಕ್ಲೂಡಿಂಗ್ ದ ಸರ್ಕಾರ. ಸರ್ಕಾರ ನೀಡ್ಸ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಹಿಯರ್. ಯಾಕೆ ಅಂದರೆ ಯು ನೀಡ್ ಟು ಡೆವಲಪ್ ವೆರಿ ಗುಡ್ PD. ನೆಕ್ಸ್ಟ್ ಜನರೇಷನ್ಸ್ ಹ್ಯಾವ್ ಟು ಬಿ ವೆರಿ ಗುಡ್. ಸೊ ಪ್ರೆಷರ್, ಪಿಯರ್ ಪ್ರೆಷರ್, ಅಕಾಡೆಮಿಕ್ ಪ್ರೆಷರ್ ಜಾಸ್ತಿ ಆಗ್ತಿದೆ. ಅದನ್ನು ನಾವು ಹೆಂಗೆ, ಹೌ ಕ್ಯಾನ್ ವಿ ಪಿಚ್ ಇನ್ ಆ್ಯಂಡ್ ರೆಡ್ಯೂಸ್ ದಿಸ್ ಫಾರ್ ಚಿಲ್ಡ್ರನ್ ಅಂತ ಒಂದು ಕ್ರಮ ಕೈಗೊಳ್ಬೇಕು ಅವರು. ಆಮೇಲೆ ಎರಡನೇದು, ಲೈಕ್ ಐ ಸೆಡ್, ಪೇರೆಂಟ್ಸ್ ಹ್ಯಾವ್ ಟು ಸ್ಟೆಪ್ ಇನ್. ಐ ಲವ್ ದ ಚೈಲ್ಡ್. ಮಕ್ಕಳಿಗೆ ಬಿಡಿ, ಅವ್ರು ಏನಾಗಬೇಕಂತ ಅವ್ರು ಡಿಸೈಡ್ ಮಾಡಲಿ. ಅವ್ರ ಮೇಲೆ ನಂಬಿಕೆ ಇಡಿ ನೀವು. ಅವ್ರು ಮಾಡೇ ಮಾಡ್ತಾರೆ. ಇವತ್ತು ಯಾವುದೇ ಫೀಲ್ಡಲ್ಲಿ ಸರ್ವೈವ್ ಆಗ್ಬಹುದು. ಇವತ್ತು ಏನು ಲಿಮಿಟೆಡ್ ಇಲ್ಲ. ವಿ ಹ್ಯಾವ್ ಅ ವರ್ಲ್ಡ್ ಫುಲ್ ಆಫ್ ಆಪರ್ಚುನಿಟಿ ಟುಡೇ. ಸೊ ಅವ್ರ ಮೇಲೆ ನಂಬಿಕೆ ಇಟ್ಟರೆ ಎವ್ರಿಥಿಂಗ್ ವಿಲ್ ರೆಡ್ಯೂಸ್. ಥರ್ಡ್ಲಿ,
ಟೀಚರ್ಸ್ ಮೇಲೆ ಇವ್ರು ಕೊಡ್ತಿರೋ ಪ್ರೆಷರ್ನ ಕಡಿಮೆ ಮಾಡಿಸಿ. ಅಕಾಡೆಮಿಕ್ ಟೀಚರ್ಗಳಿಗೆ ಬಂದು ಅವ್ರು ಬರೀ ಪಾಠ ನಡೆಸೋ ಪ್ರೆಷರ್ ಅದು ಮಾತ್ರ ಇದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಟೀಚರ್ಸ್ ಆರ್ ಅಂಡರ್ ಟ್ರೆಮೆಂಡಸ್ ಪ್ರೆಷರ್. ಅವ್ರಿಗೆ ಬೇರೆ ಬೇರೆ ಸರ್ಕಾರಿ ಕೆಲಸಗಳನ್ನ ಕೊಟ್ಬಿಡ್ತಾರೆ. ಪ್ರೈವೇಟ್ ಸ್ಕೂಲ್ ಆಗಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ ಮಾಡ್ಬಿಡ್ತಾರೆ ಟೀಚರ್ನ. ಆಕ್ಚುಲಿ ವಾಟ್ ದ ಟೀಚರ್ ಇಸ್ ಸಪೋಸ್ ಟು ಡೂ, ದೇ ಡೋಂಟ್ ಅಲವ್ ದ ಟೀಚರ್ ಟು ಡೂ. ಸೊ ಅದು ಬಂದು ಅವ್ರ ಪೋರ್ಷನ್ ನಾನು ಕಂಪ್ಲೀಟ್ ಮಾಡಿಲ್ಲ. ಸೊ ಶಿ ರಶಸ್ ಥ್ರೂ ದ ಪೋರ್ಷನ್ ಇಫ್ ದ ಚೈಲ್ಡ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಮೋರ್ ಆಕ್ಟಿವಿಟೀಸ್ ತಗೊಂಡು ಬಂದು ಡಿಬೇಟ್ ಕಾಂಪಿಟೇಷನ್ಸ್ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಡಿಬೇಟ್ ಕಾಂಪಿಟೇಷನ್ಸ್ ತಗೊಂಡು ಒಂದು ಟಾಪಿಕ್ ಗೋಡಿ 2 ಗ್ರೂಪ್ ಮಾಡಿ ಅವ್ರು ಏನೇನು ಫೈಟ್ ಮಾಡ್ತಾರೆ, ಹೆಂಗೆ ಅವ್ರು ಫುಲ್ ಅವ್ರ ಕಂಪ್ಲೀಟ್ ಎನರ್ಜಿ ಆಚೆ ಬಾಗುತ್ತೆ, ಅದನ್ನ ನೋಡಿ ಹೆಂಗ್ ಮಾಡ್ತಿದ್ದಾರೆ ಮಕ್ಕಳು ಅಂತ. ಈ ತರ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮೇಲೆ ಗಮನ ಹರಿಸಬೇಕು. ಓನ್ಲಿ ಅಕಾಡೆಮಿಕ್ ಇಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ದ ಚಿಲ್ಡ್ರನ್. ಓಕೆ ಓಕೆ. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರತಿ ಸ್ಕೂಲಲ್ಲೂ ಒಂದು ಕೌನ್ಸಿಲರ್ ಇರಬೇಕು. ಓಕೆ, ಎಸ್ ಮೇಡಮ್, ಎಸ್ ಖಂಡಿತ. ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮನ್ವಿತಾ ಮಾಸ್ಗೌಡ್ ಅವರು, ಉಷಾ ಕಿರಣ್ ಅವರು, ಮಮತಾ ಅವರು, ಹೇಮಂತ್ ಕುಮಾರ್ ಅವರು, ಮರಿಯಾ ಹುಸೇನ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಸದ್ಯ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬಂದಿದೆ. ಆ ಪತ್ರದಲ್ಲಿ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಮಾನಸಿಕ ಆರೋಗ್ಯ, ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನ ನೀಡಿದೆ. ಶಾಲೆಗಳಲ್ಲಿ ಏನು ಆಪ್ತ ಸಮಾಲೋಚಕರು ಇರಲೇಬೇಕು, ಮಕ್ಕಳ ಸಮಸ್ಯೆಗಳನ್ನು ಅವರು ಆಲಿಸಬೇಕು ಅಂತ. ಜನರೇಷನ್ ಬದಲಾಗ್ತಾ ಇದೆ. ಹಿಂದೆ ಇದ್ದಂತೆ ಈಗಿನ ಕಾಲ ಇಲ್ಲ. ಈಗ ವಿದ್ಯಾರ್ಥಿಗಳಿಗೆ ಮಾತುಕತೆಯನ್ನು ನಡೆಸೋಕೆ ಮನೆಯಲ್ಲಾಗಲಿ ಅಥವಾ ಹೊರಗಡೆಯಲ್ಲಾಗಲಿ ಬೇರೆ ಯಾರು ಸಿಗ್ತಾ ಇಲ್ಲ. ಅವರ ಕೈಯಲ್ಲಿರುವಂಥ ಗ್ಯಾಜೆಟ್ಸ್ಗಳ ಜೊತೆಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಗಳು ಬರಬಾರ್ದು. ಶಾಲೆಗಳಲ್ಲಿ ಆಪ್ತ ಸಮಾಲೋಚಕರು ಇದ್ದಂಥ ಸಂದರ್ಭದಲ್ಲಿ ಈ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.